ಹಾಯ್ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಈ ವಿಡಿಯೋದಲ್ಲಿ ನಿಮ್ಮ ಕೆಎ ಏನು 750 ಪೋಸ್ಟ್ ಗಳಿಗೆ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ನ ಹೊರಡಿಸಿದೆ. ಆ ನೋಟಿಫಿಕೇಶನ್ ಗೆ ನಿಮ್ಮ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಏನು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇದೆ 40%, ಅಂದ್ರೆ ಪ್ರೀವಿಯಸ್ಲಿ 70% ಇತ್ತು, ಇವಾಗ 40% ಆಗಿದೆ. ಸೊ 2016 ಏನ್ 70% ಆಫ್ ದಿ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಇತ್ತು, ಅದರ PYQ ನ ಸಾಲ್ವ್ ಮಾಡಿ ಹಾಗೂ ಈ ಸತಿ 40% ಗೆ ಸ್ಟ್ರಾಟಜಿಯನ್ನ ನೋಡ್ತಾ ಬರೋಣ. ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಅದ್ರ ಜೊತೆಗೆ ಸಿಲೆಬಸ್ ಅಲ್ಲಿ ಇರುವಂತಹ ಈಚ್ ಅಂಡ್ ಎವ್ರಿ ಟಾಪಿಕ್ ಗೆ ನಾವು 4 ರಿಂದ 4 ಕ್ವೆಶನ್ಸ್ ನ ಸಾಲ್ವ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ಈಸಿಯಾಗಿ ಸ್ಪೆಸಿಫಿಕ್ ಪೇಪರ್ ಟ್ಯಾಕಲ್ ಆಗುತ್ತೆ. ಒನ್ ಆಫ್ ದಿ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಿ ಕರಿಬಹುದು. ಎಂಜಿನಿಯರಿಂಗ್ ಯಾವುದೇ ಗ್ರಾಜುಯೇಟ್ಸ್ ಇದ್ರೆ ಹಾಕ್ಬಹುದು, ಅದ್ರ ಜೊತೆಗೆ BSc ಸ್ಪೆಸಿಫಿಕ್ ಡಿಗ್ರಿ ಇರೋರು ಮಾತ್ರ ಹಾಕ್ಬಹುದು, ಅಂದ್ರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇವ್ರು ಮಾತ್ರ ಹಾಕ್ಬಹುದು. ಅದ್ರ ಜೊತೆಗೆ ಡಿಪ್ಲೊಮೊ, ಯಾವುದೇ ಡಿಪ್ಲೊಮೊ ಆಗಿದ್ರೆ ನೀವು ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್, ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್, ಯಾವುದೇ ಡಿಪ್ಲೊಮೊ ಇತ್ತು ಅಂತ ಹೇಳಿದ್ರು ಈ ಒಂದು ಅರ್ಜಿ ಹಾಕ್ಬಹುದು. ಹಾಗಿದ್ರೆ ಕಂಪ್ಲೀಟ್ 2016 ಅಲ್ಲಿ ಕೇಳಿರತಕ್ಕಂತ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಟೋಟಲ್ 70 ಕ್ವೆಶನ್ಸ್ ಇದ್ದು ಈ ವಿಡಿಯೋದಲ್ಲಿ ನಾನು 20 to 22 ಕ್ವೆಶನ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಮ ಎಲ್ಲ 70 ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಮೋಸ್ಟ್ ಆಫ್ ದೆಮ್ ಪ್ರಿಪೇರ್ ಆಗಿದ್ರೆ, ನಿಮ್ಮ ಮ್ಯಾಥಮೆಟಿಕ್ಸ್ ಆಲ್ರೆಡಿ ಪ್ರಿಪೇರ್ ಆಗಿದ್ರಿ ಅಂತ ಹೇಳಿದ್ರೆ ನನ್ನ ಜೊತೆಗೆ ಸ್ವಲ್ಪ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗೂ ಏನಾದ್ರೂ ಸೋರ್ಸಸ್ ಬೇಕು ಅಂತ ಕೇಳಿದ್ರೆ NCERTs ನ ನೀಟಾಗಿ ತಗೊಂಡು ಸಾಲ್ವ್ ಮಾಡ್ಲಿ, ಇಟ್ ವುಡ್ ಬಿ ವೆರಿ ವೆರಿ ಈಸಿ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ನಂಬರ್ ಸಿಸ್ಟಮ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಏನಿದೆ ಅದ್ರ ರಿಲೇಟೆಡ್ ಕ್ವೆಶನ್ ಕೇಳಿದೆ. ಅಂದ್ರೆ ಸಿಲೆಬಸ್ ಬಿಟ್ಟು ಎಲ್ಲೂ ಹೋಗಿಲ್ಲ, ಮತ್ತೆ ಈ ಸಿಲೆಬಸ್ ಅಂತ ಏನು ಡಿಫಿಕಲ್ಟ್ ಇಲ್ಲ. ನಿಮ್ಮ ಬೇಸಿಕ್ಸ್ ನ ಕರೆಕ್ಟ್ ಆಗಿ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದ್ರೆ ಮ್ಯಾಥಮೆಟಿಕ್ಸ್ ಗ್ರಾಜುಯೇಟ್ಸ್ ಏನೇನಿರ್ತಾರೆ ತುಂಬಾ ಸಿಂಪಲ್ ಕ್ವೆಶನ್ಸ್. 8th, 9th, 10th, ಫಸ್ಟ್ PU, ಸೆಕೆಂಡ್ PU ಈ 5 ಟೆಕ್ಸ್ಟ್ ಬುಕ್ ಅಲ್ಲಿ ಆ ಚಾಪ್ಟರ್ಸ್ ಏನಿದೆ ಅದನ್ನೊಂದು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಫೈನ್. ಬಟ್ ಏನಾಗುತ್ತೆ ಮ್ಯಾಥ್ಸ್ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ಕೊಡ್ಬೇಕಾದಂತ ಸನ್ನಿವೇಶ ಇರುತ್ತೆ. ಸೊ ನಿಮ್ಗೆ ಸ್ವಂತ ಕಲಿಯೋ ಕೆಪಬಿಲಿಟಿ ಇತ್ತು ಅಂದ್ರೆ ಯು ಕ್ಯಾನ್ ಲರ್ನ್. ಹಾಗಿದ್ರೆ ಫಸ್ಟ್ ಕ್ವೆಶನ್ ವೆರಿ ಈಸಿ ಕ್ವೆಶನ್, ಬೇಸಿಕ್ಸ್ ಆಫ್ ಮಲ್ಟಿಪ್ಲಿಕೇಶನ್. ಹಾಗಿದ್ರೆ -2 ಹೋಲ್ ಟು ದಿ ಪವರ್ ಆಫ್ 4 ಇಂಟು -2 ಹೋಲ್ ಟು ದಿ ಪವರ್ ಆಫ್ 4. ಸಿಂಪಲ್, ನಿಮ್ಗೆ ಎಲ್ರಿಗೂ ಗೊತ್ತಿದೆ. -2 ನ ಈವನ್ ಟೈಪ್ ಅಥವಾ ಮೈನಸ್ ನ ನಾನು ಈವನ್ ಟೈಪ್ ಮಲ್ಟಿಪ್ಲೈ ಮಾಡಿದೆ ಅಂತ ಹೇಳಿದ್ರೆ ಪ್ಲಸ್ ಬರುತ್ತೆ, ಮೈನಸ್ ನ ಆಡ್ ಟೈಪ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಮೈನಸ್ ಬರುತ್ತೆ. ಎಕ್ಸಾಂಪಲ್ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಬಟ್ ಈವನ್ ಟೈಮ್ ಇರೋದ್ರಿಂದ -2 ಟು ದಿ ಪವರ್ ಆಫ್ 4 ಇಸ್ ಪಾಸಿಟಿವ್ ಬರುತ್ತೆ. 2 ಟು ದಿ ಪವರ್ ಆಫ್ 4 ಎಷ್ಟು 16. ಇಲ್ಲಿ 2 ಟು ದಿ ಪವರ್ ಆಫ್ 4 ಎಷ್ಟು 16. 16 ಇಂಟು 16 ಇಸ್ 256, 256. ವೆರಿ ಗುಡ್. ಸೊ ಸರ್ ಈಸಿ ಇದೆ ಕ್ವೆಶನ್, ಈಸಿ ಇರೋ ಕ್ವೆಶನ್ಸ್ ಮಾತ್ರ ತಗೊಂಡು ಬಿಡಿಸ್ಬಿಟ್ಟು ಮ್ಯಾಥ್ಸ್ ನಮ್ಗೆ ಫೂಲ್ ಮಾಡ್ತೀರಾ? ನಥಿಂಗ್ ಲೈಕ್ ದಟ್. ಆರ್ಡರ್ ವೈಸೇ ಹೋಗಿದ್ದೀನಿ. ಸೊ ಇಲ್ಲಿ ನಮ್ಗೆ ಜೊಮೆಟ್ರಿಯಲ್ಲಿ ರಿಲೇಟೆಡ್ ನಿಮ್ಮ ಕ್ವಾಡ್ರಿಲ್ಯಾಟರಲ್ಸ್ ಮೇಲೆ ಒಂದು ಚಾಪ್ಟರ್ ಇದೆ. ಕ್ವಾಡ್ರಿಲ್ಯಾಟರಲ್ಸ್, ಏರಿಯಾ, ಟ್ರಯಾಂಗಲ್, ಇದ್ರ ಮೇಲೆ ಕ್ವೆಶನ್ ಇದೆ. ಆ ಸಿಲೆಬಸ್ ಮೇಲೆ ಬೇಸಿಕ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ಮೇಲೆ ಕ್ವೆಶನ್ ಕೇಳಿದೆ. ಎಲ್ರಿಗೂ ಪ್ಯಾರಲೋಗ್ರಾಮ್ ಅಂದ್ರೆ ಗೊತ್ತು ಅಂತ ಅನ್ಕೊಂಡಿನಿ. ಏನು ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ, ಸೊ ಪ್ಲೇನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ 4 sided ಪ್ಲೇನ್ ಫಿಗರ್ ವೇರ್ ದಿ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಇಸ್ ನೋನ್ ಆಸ್ ಅ ಪ್ಯಾರಲೋಗ್ರಾಮ್. ಅಂದ್ರೆ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರಬೇಕು, 4 ಸೈಡ್ ಇರಬೇಕು. ಅದನ್ನ ನಾವೇನಂತ ಕರಿತೀವಿ? ಪ್ಯಾರಲೋಗ್ರಾಮ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಪ್ಯಾರಲೋಗ್ರಾಮ್ದು ಫ್ಯೂ ಪ್ರಾಪರ್ಟೀಸ್ ನೋಡೋದಿತ್ತು ಅಂತ ಹೇಳಿದ್ರೆ, ಏನು ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸು? ಆಪೋಸಿಟ್ ಸೈಡ್ಸ್ ಆರ್ ವಾಟ್? ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಆರ್ ವಾಟ್? ಪ್ಯಾರಲಲ್. ಸರ್ ಈ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ಗೆ ಹೋಗೋದಕ್ಕಿಂತ ಮುಂಚೆ ಫ್ಯೂ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ಮೇಲೆ ಈ ಕ್ವೆಶನ್ ಇದೆ. ಏನಿದೆ ಕ್ವೆಶನ್? ಇನ್ ದ ಫಿಗರ್, ಇಲ್ಲಿ ಫಿಗರ್ ನ ಕೊಟ್ಟಿದ್ದಾರೆ. ನಾನು ಈ ಫಿಗರ್ ನ ಸ್ವಲ್ಪ ಹೈಲೈಟ್ ಮಾಡ್ಲಿಕ್ಕೋಸ್ಕರ ಕ್ವೆಶನ್ ಪೇಪರ್ ಅಲ್ಲಿ ಇರೋ ಸ್ಕ್ರೀನ್ ಶಾಟ್ ಹಾಕೊಂಡಿಲ್ಲ, ಸ್ವಲ್ಪ ನಾನು ಡಯಾಗ್ರಾಮ್ ನ ಡ್ರಾ ಮಾಡಿ ಹಾಕಿದೀನಿ ನಿಮ್ಗೆ. ಸೊ ಫಿಗರ್ ಕೊಟ್ಬಿಟ್ಟು ಇಲ್ಲಿ ಏರಿಯಾನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಕೇಳಿದಾನೆ. ಏನ್ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಕೇಳಿದಾನೆ? ಏರಿಯಾನ ಕಂಪ್ಯಾರಿಸನ್ ಕೇಳಿದಾನೆ. ಏನಂತ? ಪ್ಯಾರಲೋಗ್ರಾಮ್ ಹೋಗ್ತೀನಿ ಸರ್, ಪ್ರಾಪರ್ಟೀಸ್ ಮಧ್ಯದಲ್ಲೇ ಬಿಟ್ಬಿಟ್ರಿ, ಪ್ರಾಪರ್ಟೀಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಏರಿಯಾ ಆಫ್ ABCD ಇಸ್ ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್, ಈಕ್ವಲ್, ಅಂಡ್ ಅಂತ ಹೇಳಿ ಕೊಟ್ಟಿದ್ದಾನೆ. ಕೆನಾಟ್ ಬಿ ಕಂಪೇರ್ಡ್ ಅಂತ ಹೇಳಿ. ಓಕೆ, ಫ್ಯೂ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ಅಲ್ಲಿ ಒನ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್ ಆಫ್ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಹೇಳ್ತೀನಿ. ಇದನ್ನ ನಾವು ಡಯಾಗನಲ್ ಅಂತ ಹೇಳಿ ಕರಿತೀವಿ. ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗನಲ್ ವಿಲ್ ಬೈಸೆಕ್ಟ್ ದ ಪ್ಯಾರಲೋಗ್ರಾಮ್ ಇಂಟು 2 triangles ಆಫ್ ಈಕ್ವಲ್ ಏರಿಯಾ. ಇನ್ ಅ ಪ್ಯಾರಲೋಗ್ರಾಮ್ ದ ಡಯಾಗನಲ್ ಬೈಸೆಕ್ಟ್ಸ್ ದಿ ಪ್ಯಾರಲೋಗ್ರಾಮ್ ಇಂಟು 2 ಈಕ್ವಲ್ ಏರಿಯಾ. ಅರ್ಥ ಆಯ್ತಲ್ಲ? ವೆರಿ ಗುಡ್. ಅದೇ ರೀತಿ ಇನ್ನೊಂದು ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಈ ಸಲ ಕೂಡ ಈ ಪ್ರಾಪರ್ಟಿ ಮೇಲೆ ನಿಮಗೆ ಕ್ವೆಶನ್ ಅನ್ನ ಕೇಳ್ಬೋದು. ಏನು ಸರ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಸೊ ಇವೆರಡೂ ಸಹ ಏನು? 2 ಪ್ಯಾರಲಲ್ ಲೈನ್ಸ್. ಈಗ ಒಂದು ಪ್ಯಾರಲೋಗ್ರಾಮ್ ಆಗುತ್ತೆ ಅಂತ ತಿಳ್ಕೋಣ. ಇದು ಒಂದು ಪ್ಯಾರಲೋಗ್ರಾಮ್, ಹೌದಲ್ಲ? ಎಸ್. ಅದೇ ರೀತಿ ಇದು ಸಹ ಒಂದು ಪ್ಯಾರಲೋಗ್ರಾಮ್. ಯಾವುದು? ಇದು XY, ಇದು AB. XY ಮತ್ತೆ AB ಏನು? 2 ಪ್ಯಾರಲಲ್ ಲೈನ್ಸ್. ಅದೇ ರೀತಿ ಇದು P ಅಂತ ತಿಳ್ಕೊಳ್ಳೋಣ, ಇದು Q ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ
ಪಿ ವೈ ಎಕ್ಸ್ ಒಂದು ಪ್ಯಾರಲೋಗ್ರಾಮ್, ಕ್ಯೂ ಬಿ ಎಕ್ಸ್ ವೈ, ಕ್ಯೂ ಬಿ ವೈ ಎಕ್ಸ್ ಇನ್ನೊಂದು ಪ್ಯಾರಲೋಗ್ರಾಮ್. ಈ ಎರಡೂ ಪ್ಯಾರಲೋಗ್ರಾಮ್ಗೆ ಬೇಸ್ ಯಾವುದು ಅಂದ್ರೆ ಒಂದೇ ಬೇಸ್, ಹೌದಲ್ಲ? ಪ್ಯಾರಲಲ್ ಸೈಡ್ಸ್ ಸೇಮ್. ದಟ್ ಮೀನ್ಸ್ ಟೂ ಪ್ಯಾರಲೋಗ್ರಾಮ್ಸ್ ಆನ್ ದಿ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದಿ ಸೇಮ್ ಪ್ಯಾರಲಲ್ ಲೈನ್ಸ್ ದ ಏರಿಯಾ ವಿಲ್ ಬಿ ಈಕ್ವಲ್. ದ ಏರಿಯಾ ಆಫ್ two parallelograms on the same base and between the same parallels will be having equal area. ಅದರ ಅರ್ಥ ಎರಡು ಪ್ಯಾರಲಲ್ ಲೈನ್ ಗಳ ಮಧ್ಯೆ ಎರಡು ಪ್ಯಾರಲೋಗ್ರಾಮ್ ಒಂದೇ ಬೇಸ್ ಮೇಲೆ ಇತ್ತು ಅಂತ ಹೇಳಿದ್ರೆ ಅವುಗಳ ವಿಸ್ತೀರ್ಣ ಏರಿಯಾ ಏನಿರುತ್ತೆ ಅಂದ್ರೆ ಸೇಮ್ ಇರುತ್ತೆ. ಇದು ಅನದರ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಬೇಸಿಸ್ ಮೇಲೆ ಈ ಕ್ವೆಶ್ಚನ್ ಇರೋದು. ಇಲ್ಲಿ ಕೊಟ್ಟಿದ್ದಾರೆ ಏನಂತ ಕ್ವೆಶ್ಚನ್, ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ ಜೊತೆಗೆ ಬಿ ಸಿ ಎಫ್. ಯಾವ್ದಿದು? ಎ ಬಿ ಸಿ ಡಿ ಇದು ಪ್ಯಾರಲೋಗ್ರಾಮ್, ಹೌದು. ಅದೇ ರೀತಿ ಬಿ ಇ ಎಫ್ ಸಿ ಬಿ, ಹೌದು ತಾನೆ? ಬಿ ಸಿ ಎಫ್ ಇ, ಬಿ ಸಿ ಎಫ್ ಇ ಇದು ಇನ್ನೊಂದು ಪ್ಯಾರಲೋಗ್ರಾಮ್, ಎ ಬಿ ಸಿ ಡಿ ಇದು ಇನ್ನೊಂದು ಪ್ಯಾರಲೋಗ್ರಾಮ್. ಈ ಪ್ಯಾರಲೋಗ್ರಾಮ್ ಒಂದೇ ಬೇಸ್ ಮೇಲೆ ಇದೆ, ಅದ್ರ ಜೊತೆಗೆ ಸೇಮ್ ಪ್ಯಾರಲಲ್ಸ್ ಮಧ್ಯೆ ಇದೆ. ಹಾಗಾಗಿ ಈ ಎರಡರ ಏರಿಯಾ ಏನಿರುತ್ತೆ ಈಕ್ವಲ್ ಇರುತ್ತೆ. ಗ್ರೇಟರ್ ದ್ಯಾನ್ ಲೆಸರ್ ದ್ಯಾನ್ ಕೆನಾಟ್ ಬಿ ಡಿಟರ್ಮೈನ್ಡ್ ಇರಲ್ಲ. ಸೊ ಹಾಗಿದ್ರೆ ಈಕ್ವಲ್ ಇರೋದಕ್ಕೆ ಬರ್ತೀನಿ. ದಟ್ ಇಸ್ ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಫ್ಯೂ ಅದರ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ನ ನೀವು ಹೇಳ್ಬೇಕು. ಏನು ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ಗೆ? ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳ್ಬೋದು. ಏನ್ ಫೈಂಡ್ ಔಟ್ ಮಾಡ್ಲಿಕ್ಕೆ? ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. ಹಾಗಿದ್ರೆ ವಾಟ್ ಇಸ್ ದಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್? ಇದು ಒಂದು ಪ್ಯಾರಲೋಗ್ರಾಮ್ ಇತ್ತು ಅಂತ ಹೇಳಿದ್ರೆ, ಸೊ ಬೇಸ್ ಇದನ್ನ ನಾವು ಬೇಸ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ಏರಿಯಾ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಸರ್ ಹೈಟ್ ಏನು? ಹೈಟ್ ಈ ಒಂದು ಸೈಡ್ ಉದ್ದ ಹೈಟ್ ಆಗಿರಲ್ಲ. ಹೈಟ್ ಇಸ್ perpendicular distance from the base to this height is known as that vertex is known as height of the parallelogram. So hagidre parallelogram is area is base into height. I hope it's clear. ಇಷ್ಟ ಅರ್ಥ ಆಯ್ತಾ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಆಪ್ಷನ್ ಸಿ ಆನ್ಸರ್ ಬರ್ದಿಟ್ಕೋಬೇಕು. parallelogram between the two same parallels and on the same base will be having equal area. Very good. ಹಾಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ in the diagram. ಇಲ್ಲಿ diagram ಕೊಟ್ಟಿದ್ದಾರೆ at the right. MATH is a rectangle if BG is equal to 9, HM is equal to 12 and HT is equal to 30. What is the area of the shaded region of the diagram? ಅಂದ್ರೆ ಸೇಮ್ ಕ್ವಾಡ್ರಿಲೇಟರಲ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಸಿಲೆಬಸ್ ಅಲ್ಲಿ ಏನು ಕ್ವಾಡ್ರಿಲೇಟರಲ್ ಇದೆ ಆ ಕ್ವಾಡ್ರಿಲೇಟರಲ್ ಏರಿಯಾ ಪೆರಿಮೀಟರ್ ಇದೆಲ್ಲ ಏನಿದೆಯಲ್ಲ ಆ ಸಿಲೆಬಸ್ ಮೇಲೆ ಕೇಳಿರ್ತಕ್ಕಂಥ ಕ್ವೆಶ್ಚನ್. ವೆರಿ ಬೇಸಿಕ್ ಕ್ವೆಶ್ಚನ್. ಅಂದ್ರೆ ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಬಿಟ್ಟು ನೇಮ್ ಮಾಡಿದಾನೆ. ಡಯಾಗ್ರಾಮ್ ಕೊಟ್ಬಿಟ್ಟು ಶೇಡೆಡ್ ರೀಜನ್ ಏರಿಯಾ ಕೇಳಿದಾನೆ. ಯಾವ್ದ್ರದ್ದು ರೀಜನ್ ಏರಿಯಾ? ಶೇಡೆಡ್ ರೀಜನ್ ಏರಿಯಾ ಕೇಳಿದ್ದಾರೆ. ಸೊ ಹಾಗಿದ್ರೆ ಶೇಡೆಡ್ ರೀಜನ್ ಏರಿಯಾ ಏನು ಅಂತ ಹೇಳಿದ್ರೆ, ಸೊ ಫಸ್ಟ್ ಇದೇನಿದೆ ಇದು ಎಂ ಓಕೆ ಎಂ ಎಚ್ ಟಿ ಎ ಎಂ ಇದೇನಿದು ರೆಕ್ಟಾಂಗಲ್. ಅದೇ ರೀತಿ ಎಂ ಬಿ ಎ ಏನಿದು ಎಂ ಬಿ ಎ ಏನಿದು ಟ್ರಯಾಂಗಲ್. ನನಗೆ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಬೇಕು ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ನ ಯೂಸ್ ಮಾಡ್ರಿ. ಎಂಟೈರ್ ಟೋಟಲ್ ಏರಿಯಾದಲ್ಲಿ ನಾನು ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡ್ತೀನಿ. ಎಂಟೈರ್ ಟೋಟಲ್ ಏರಿಯಾದಲ್ಲಿ ನಾನು ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡಿದ್ರೆ ಉಳ್ಕೊಳ್ಳೋದು ಇದರ ಏರಿಯಾ ಮಾತ್ರ. ನೀವೊಂದು ಪೇಪರ್ನ ಕಟ್ ಮಾಡಿ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಟೋಟಲ್ ಏರಿಯಾದಲ್ಲಿ ಈ ರೀಜನ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರಿ ಅಂದ್ರೆ ನನಗೆ ಉಳ್ಕೊಳ್ಳೋದು ಶೇಡೆಡ್ ಏರಿಯಾ, ಶೇಡೆಡ್ ರೀಜನ್ ಏರಿಯಾ ಅಷ್ಟೇ. ಸೊ ಹಾಗಿದ್ರೆ ಎಂ ಎ ಟಿ ಎಚ್ ಏನಿದೆ ರೆಕ್ಟಾಂಗಲ್ ಇದೆ. ಹಾಗಿದ್ರೆ ರೆಕ್ಟಾಂಗಲ್ ಏರಿಯಾ ಏನು? ರೆಕ್ಟಾಂಗಲ್ ಏರಿಯಾ ಇಸ್ ಲೆಂತ್ ಇಂಟು ಬ್ರೆಡ್ತ್. ರೆಕ್ಟಾಂಗಲ್ ಏರಿಯಾ ಇಸ್ ಲೆಂತ್ ಇಂಟು ಬ್ರೆಡ್ತ್. ಹಾಗಿದ್ರೆ ಲೆಂತ್ ಏನು? ಇದು ಲೆಂತ್. ಎಂ ಎಚ್ ಇಸ್ ದಿ ಲೆಂತ್, ಹೆಚ್ ಟಿ ಇಸ್ ದಿ ಬ್ರೆಡ್ತ್. ಯಾವ್ದಾದ್ರು ಕನ್ಸಿಡರ್ ಮಾಡಿ. ಎಂ ಎಚ್ ನ ಬ್ರೆಡ್ತ್ ಅಂತ ಕನ್ಸಿಡರ್ ಮಾಡಿದೆ, ಹೆಚ್ ಟಿ ನ ನಾನು ಲೆಂತ್ ಅಂತ. ಹೆಚ್ ಟಿ ಇಸ್ ಲೆಂತ್, ಎಂ ಎಚ್ ಇಸ್ ಬ್ರೆಡ್ತ್. ಹಾಗಿದ್ರೆ ಲೆಂತ್ ಎಷ್ಟಿದೆ? ಹೆಚ್ ಟಿ ಎಷ್ಟು ಉದ್ದ ಇದೆ? 30 ಇದೆ. ಹಾಗಿದ್ರೆ 30 ಇಂಟು ಬ್ರೆಡ್ತ್ ಎಷ್ಟಿದೆ? ಎಂ ಎಚ್ ಬ್ರೆಡ್ತ್ ಎಷ್ಟಿದೆ? ಅಥವಾ ಎಚ್ ಎಂ 12 ಇದೆ. ಹಾಗಿದ್ರೆ 12 3s ಹೌ ಮಚ್? 36. ಟೋಟಲ್ ಎಂಟೈರ್ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಎಷ್ಟಾಗುತ್ತೆ? ಎಂಟೈರ್ ಟೋಟಲ್ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಇಸ್ 360 ಸ್ಕ್ವೇರ್ ಮೀಟರ್ಸ್ ಇರ್ಬೋದು, ಸೆಂಟಿಮೀಟರ್ಸ್ ಇರ್ಬೋದು, ಸ್ಕ್ವೇರ್ ಯೂನಿಟ್ಸ್. ಅವ್ನು ಯಾವ್ದು ಸಹ ಯೂನಿಟ್ಸ್ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿಲ್ಲ. ನನಗೆ ಟೋಟಲ್ ಏರಿಯಾ ಸಿಕ್ತು, ನನಗೆ ಶೇಡೆಡ್ ರೀಜನ್ ಏರಿಯಾ ಮಾತ್ರ ಬೇಕು. ಹಾಗಾಗಿ ಈ ಏರಿಯಾನ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. ಅದು ಏರಿಯಾ ಹೇಗಿದೆ? ಅದು ಹೇಗಿದೆ ಅಂತ ಹೇಳಿದ್ರೆ ಟ್ರಯಾಂಗಲ್ ತರ ಇದೆ. ಹಾಗಿದ್ರೆ ಟ್ರಯಾಂಗಲ್ ಏರಿಯಾ ಏನು? ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಯಾವುದು? ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಗಿದ್ರೆ ಹಾಫ್ ಇಂಟು ಬೇಸ್ ಎಷ್ಟು? ಇದೇ ಬೇಸ್. ಹಾಗಿದ್ರೆ ಎಚ್ ಟಿ ಮತ್ತೆ ಎ ಎಂ ಏನು ಈಕ್ವಲ್ ಇರುತ್ತೆ. ಯಾಕೆ? ರೆಕ್ಟಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅದಕ್ಕೆ ಇದು 30 ಇತ್ತು ಅಂದ್ರೆ ಇದು ಸಹ ನನ್ಗೆ ಏನಿರುತ್ತೆ? 30 ಇರುತ್ತೆ. ಹೈಟ್ ಏನು? ವಾಟ್ ಡು ಯು ಮೀನ್ ಬೈ ಹೈಟ್? ಹೈಟ್ ಆಫ್ ಎ ಟ್ರಯಾಂಗಲ್ ಇಸ್
the perpendicular distance from the base of the triangle to any vertex of a triangle is known as height of a triangle. ಹೌದಲ್ವಾ? ಹಾಗಿದ್ರೆ ಇಲ್ಲಿ ಜಿ ಬಿ ಏನಿದೆ, ಇದು ಜಿ ಅಲ್ಲ, ಎಸ್, ಇದು ಜಿ ಬಿ ಏನಿದೆ ಇದು ಹೈಟ್ ಆಗುತ್ತೆ. ಹಾಗಿದ್ರೆ ಜಿ ಬಿ ನ ಎಷ್ಟು ಕೊಟ್ಟಿದ್ದಾರೆ ಅವರು? ಜಿ ಬಿ ನ ಎಷ್ಟು ಕೊಟ್ಟಿದ್ದಾರೆ? ಅಥವಾ ಬಿ ಜಿ ಅಂಡ್ ಜಿ ಬಿ ಆರ್ ಸೇಮ್. ಇದು 9 ಇದೆ, ಇದು 30 ಇದೆ. ಹಾಗಿದ್ರೆ ಇದ್ರದ್ದು ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ದಟ್ ಇಸ್ ಹಾಫ್ ಇಂಟು 9 ಇಂಟು 30. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ಹಾಗಿದ್ರೆ 2 1s 2 15s 15 9s ಎಷ್ಟು? 135 ಆಗುತ್ತೆ. ನಾನು ಟೋಟಲ್ ಏರಿಯಾದಲ್ಲಿ ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಶೇಡೆಡ್ ರೀಜನ್ದು ಏರಿಯಾ ಸಿಗುತ್ತೆ. ಹಾಗಿದ್ರೆ 360 ಅಲ್ಲಿ ನನಗೆ 135 ನ ಕಳಿಬೇಕು. 360 ಅಲ್ಲಿ ನಾನು 135 ನ ಕಳೆದೆ ಅಂತ ಹೇಳಿದ್ರೆ 225 ಆಗುತ್ತೆ. 360 ಮೈನಸ್ 135, 5 4 ಅಲ್ಲಿ 3 ಹೋಯ್ತು ಅಂತ ಹೇಳಿದ್ರೆ 5 ಅಲ್ಲಿ 3 ಹೋಯ್ತು ಅಂದ್ರೆ 2. ಹಾಗಿದ್ರೆ 3 ಅಲ್ಲಿ 1 ಹೋಯ್ತು ಅಂದ್ರೆ 2. ದಟ್ ಇಸ್ 2 to 5 ಸ್ಕ್ವೇರ್ ಯೂನಿಟ್ಸ್. ಯಾವ್ದಾದ್ರು ಇರ್ಬೋದು ಯೂನಿಟ್ಸ್, ಇಟ್ ಮೈಟ್ ಬಿ ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್, ವಾಟ್ ಎವರ್ ಇಟ್ ಇಸ್. ಅವ್ರು ಏನ್ ಕೊಟ್ಟಿರ್ತಾರೆ 225 ಸ್ಕ್ವೇರ್ ಯೂನಿಟ್ಸ್ ಇಸ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಏನಿಲ್ಲ, ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಬೇಸಿಕ್ಸ್ ಆಫ್ ಕ್ಯಾಲ್ಕುಲೇಷನ್. ಅ ರಷ್ಯನ್ ಮ್ಯಾಥಮೆಟಿಷಿಯನ್ ಕ್ಯಾನ್ ಸಾಲ್ವ್ ಎ ಕ್ವೆಶನ್ ಇನ್ 1/h hours. At this rate, how many questions can she solve in q hours? ಬೇಸಿಕ್ ಕಾಮನ್ ಸೆನ್ಸ್ ನ ಯೂಸ್ ಮಾಡಬೇಕು. ಅಂದ್ರೆ ಒಬ್ಬ ಮ್ಯಾಥಮೆಟಿಷಿಯನ್ ಒಂದು ಕ್ವೆಶನ್ ಅನ್ನ 1/h hours ಅಲ್ಲಿ ಸಾಲ್ವ್ ಮಾಡ್ತಾನಂತೆ. ಒಂದು ಕ್ವೆಶನ್ ಅನ್ನ 1/h hours ಅಲ್ಲಿ ಸಾಲ್ವ್ ಮಾಡ್ತಾನೆ. ಹಾಗಿದ್ರೆ ಅವನು q ಗಂಟೆಗಳಲ್ಲಿ ಇನ್ q hours ಹೌ ಮೆನಿ ಕ್ವೆಶನ್ಸ್ ಕ್ಯಾನ್ ಈ ಸಾಲ್ವ್ ಅನ್ನೋದು ಕ್ವೆಶನ್. ಹಾಗಿದ್ರೆ ನೀವು ಫಸ್ಟ್ ಯಾವಾಗ್ಲೂ ಒಂದು ಕ್ವೆಶನ್ ಅನ್ನ ಎಷ್ಟು ಅವರ್ ಅಲ್ಲಿ ಮಾಡ್ತಾನೆ ಅಂದ್ರೆ 1 ಅವರ್ಗೆ ಎಷ್ಟು ಮಾಡ್ತಾನೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ q hours ಗೆ ಎಷ್ಟು ಅಂತ ಹೇಳಿದ್ರೆ 1 ಅವರ್ಗೆ ಅವನು ಎಷ್ಟು ಕ್ವೆಶನ್ ನ ಸಾಲ್ವ್ ಮಾಡ್ತಾನೆ ಅಂತ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್ ಎಷ್ಟು ಕ್ವೆಶನ್ ಅನ್ನ q hours ಅಲ್ಲಿ ಸಾಲ್ವ್ ಮಾಡ್ತಾನೆ ಅಂತ. ಹಾಗಿದ್ರೆ ಎ ಕ್ವೆಶನ್ ಅಂತ ಇದೆ. ಎ ಕ್ವೆಶನ್ ಮೋಸ್ಟ್ ಆಫ್ ದೆಮ್ ಆರ್ ಇಂಗ್ಲಿಷ್ ಮೀಡಿಯಂ ಅಂತ ಭಾವಿಸ್ತೀನಿ. ಏಕೆಂದ್ರೆ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಂಡ್ BSc ಈ ಗ್ರಾಜುಯೇಟ್ಸ್ ಇಂದ ಬರೋರಿಂದ ಎಲ್ಲರೂ ಇಂಗ್ಲಿಷ್ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಯ್ತಾ? ನಿಮ್ಗೇನಾದ್ರೂ ಸ್ವಲ್ಪ ಕನ್ನಡ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಟೆಕ್ಸ್ಟ್ ಸ್ಕ್ರಾಲಿಂಗ್ ನಂಬರ್ ಏನಿದೆ, ಈ ಸ್ಕ್ರಾಲಿಂಗ್ ನಂಬರ್ಗೆ ಟೆಕ್ಸ್ಟ್ ಮಾಡಿ. ಅಶ್ವಮೇಧ IAS ಅಂತ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದ್ರೂ ನಿಮಗೆ ತೊಂದರೆ ಆಗ್ತಿತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಆಲ್ವೇಸ್ ಬಿ ಅವೈಲೇಬಲ್. ಕಾಲ್ ನ ರೆಸ್ಪಾಂಡ್ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರು ಟೆಕ್ಸ್ಟ್ ಮಾಡಿ, ನಾನು ನಿಮಗೆ ಅಟ್ ಎನಿ ಕಾಸ್ಟ್ ಮೆಸೇಜ್ ನ ಮಾಡೇ ಮಾಡ್ತೀನಿ. ವಾಟ್ಸ್ಆಪ್ ನಂಬರ್ ಕೂಡ ಇದೆ, ಇದು 9535218736 ಸ್ಕ್ರಾಲ್ ಆಗ್ತಿದೆ ನಂಬರ್. ಇನ್ನ ಏನಾದ್ರೂ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ಕೂಡ ಹಾಕಿರ್ತೀನಿ. ಹಾಗಿದ್ರೆ ಫಸ್ಟ್ ಈಗ ಒಂದು ಕ್ವೆಶನ್ ಅನ್ನ 1/h hours ಅಲ್ಲಿ ಸಾಲ್ವ್ ಮಾಡ್ತೇನೆ. ಅದರ ಅರ್ಥ ಒಂದು ಕ್ವೆಶನ್ ಅನ್ನ ಅವನು 1/h hours ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದಾನೆ. ಹೌದಲ್ಲಪ್ಪ? ಎಸ್, ವೆರಿ ಗುಡ್. ಹಾಗಿದ್ರೆ ನನಗೆ ಫಸ್ಟ್ 1 ಅವರ್ಗೆ ಎಷ್ಟು ಕ್ವೆಶನ್ ಸಾಲ್ವ್ ಮಾಡ್ತಾನೆ ಅಂತ ಬೇಕು. ಏನು? 1 ಅವರ್ಗೆ ಎಷ್ಟು ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾನೆ ಅಂತ ಬೇಕು. ಹಾಗಿದ್ರೆ ಇದು ಕ್ವೆಶನ್ ಮಾರ್ಕ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 1 into 1 ಡಿವೈಡೆಡ್ ಬೈ 1/h. ಬೇಸಿಕ್ಸ್ ಆಫ್ ಡಿವಿಷನ್ ಇದನ್ನೆಲ್ಲ ನಾನು ನಿಮಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ. ಅಂದ್ರೆ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ, ಇದು ಕಂಪ್ಲೀಟ್ ಬೇಸಿಕ್ಸ್ ಹೇಳ್ಕೊಡ್ಬೇಕಂದ್ರೆ ನಂಗೆ ಟೈಮ್ ಬೇಕು, ಅದಕ್ಕೋಸ್ಕರ. ಸೊ ಇಲ್ಲಿ 1 ಹಂಗೆ ಇದೆ, ಹೆಚ್ಚು ಮೇಲೆ ಹೋಗುತ್ತೆ, ಸೊ 1 ಕೆಳಗಡೆ ಬರುತ್ತೆ. ಸೊ ಹಾಗಿದ್ರೆ ಹೆಚ್ಚು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ ಅಂತ ಹೇಳಿದ್ರೆ 1 ಅವರ್ಗೆ ಹೆಚ್ಚು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ. 1 ಅವರ್ಗೆ ಎಷ್ಟು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ? ಹೆಚ್ಚು ನಂಬರ್ ಆಫ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ. ಎಷ್ಟು? 1 ಅವರ್ಗೆ. ಹಾಗಿದ್ರೆ ನಮ್ಗೆ ಎಷ್ಟು ಅವರಿಗೆ ಬೇಕು? q hours ಬೇಕು. q hours ಗೆ ಎಷ್ಟು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ? ಏನಿಲ್ಲ, ಸಿಂಪಲ್ q into h. ಹಾಗಿದ್ರೆ QH ಇಸ್ ದಿ ಆನ್ಸರ್ ಅಥವಾ HQ ಇಸ್ ದಿ ಆನ್ಸರ್. ಇಲ್ಲೇನೋ ಸ್ವಲ್ಪ ಆಪ್ಷನ್ಸ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಂಡಿನಿ. HQ ಇಸ್ ದಿ ಆನ್ಸರ್. HQ ಅಂದ್ರೆ 1 ಅವರ್ಗೆ ಎಷ್ಟು ಕ್ವೆಶನ್ಸ್? ಹೆಚ್ಚು ಕ್ವೆಶನ್ಸ್. ಹಾಗಿದ್ರೆ q hours ಗೆ ಎಷ್ಟು ಕ್ವೆಶನ್? ಈಗ 1 ಗಂಟೆಗೆ ನೀವು 2 ಚಪಾತಿ ತಿಂದ್ರಿ, 4 ಗಂಟೆಗೆ ಎಷ್ಟು ಚಪಾತಿ ತಿಂತೀರಾ? 4 2s 8. ಅದೇ ರೀತಿ 1 ಗಂಟೆಗೆ ಹೆಚ್ಚು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ. ಹಾಗಿದ್ರೆ q hours ಅಲ್ಲಿ ಎಷ್ಟು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾನೆ? q into h. QH ಈಸಿ ಇದೆ ಕ್ವೆಶನ್, ವೆರಿ ಗುಡ್. ಓಕೆ, ಸೊ ಇಲ್ಲಿ ಲ್ಯಾಂಡ್ ಸರ್ವೇಯರ್ಗೆ ರೀಸೆಂಟ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ 9535218736 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಸಿಲೆಬಸ್ ಹಾಕಿದ್ದೆ. ಸೊ ಸಿಲೆಬಸ್ ಅಲ್ಲಿ ಇರುವಂತಹ ಈಚ್ ಅಂಡ್ ಎವ್ರಿ ಟಾಪಿಕ್ ಮೇಲೆ ಕ್ವೆಶನ್ ಬಂದಿದೆ. ಸೊ ಸಿಲೆಬಸ್ ಅಲ್ಲಿ ಇರುವಂತಹ ಈಚ್ ಅಂಡ್ ಎವ್ರಿ ಟಾಪಿಕ್, ಸೇ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ತಗೊಳ್ಳಿ ಕ್ವೆಶನ್, ಆಯ್ತಾ? ಸಿಲೆಬಸ್ ಅಲ್ಲಿ ಏನೇನ್ ಮೆನ್ಷನ್ ಆಗಿದೆ, ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಸಿಲೆಬಸ್ ಇದೆ, ನಂಬರ್ ಸಿಸ್ಟಮ್ ಇದೆಲ್ಲ, ಅದರಲ್ಲಿ ಒಂದೊಂದು ಲೈನ್ ಎತ್ಕೊಂಡು ಅದ್ರ ಮೇಲೆ ಇದು ಮಾಡ್ಕೊಳ್ಳಿ. ರೀಸೆಂಟ್ಲಿ ಅದಕ್ಕೆ ನಿಮ್ಗೆ ಮೆಟೀರಿಯಲ್ಸ್, ಯಾವುದೇ ತರದ ಬುಕ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾವ್ದು ತಗೋಬೇಡಿ. ನಮ್ ಕಡೆಯಿಂದ ಅಶ್ವಮೇಧ IAS ಕಡೆಯಿಂದ ಯಾರ್ಯಾರು ಫಾಲೋ ಮಾಡ್ತೀರಾ ಅವ್ರಿಗೆ ವಿ ಆರ್ ವರ್ಕಿಂಗ್ ಆನ್ ಇಟ್. ಮೆಥಡ್ಸ್ ಆಫ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕಂಟೆಂಟ್ ರೆಡಿ ಆಗಿದೆ, ಅದ್ರ PDF ಕೂಡ ಕೊಡ್ತೀವಿ. ಜೊತೆಗೆ ನಿಮಗೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ರೀಸೆಂಟ್ಲಿ ಇನ್ನೊಂದರ 10 days ಅಲ್ಲಿ ಬುಕ್ ಕೂಡ ಬರ್ತಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಕ್ವೆಶನ್, ಇನ್ ಬೆಂಗಳೂರು ರೇಷಿಯೋ ಆಫ್ ಮೇಲ್ ಟು ಫೀಮೇಲ್ ಇಂಟರ್ನೆಟ್ ಯೂಸರ್ಸ್ ಇಸ್ 1:4.
number of male users is increased by 20% and that of female users is increased by 10%. What is the overall increase in the internet users in ಬೆಂಗಳೂರು? ಅದರ ಅರ್ಥ ಫಿಮೇಲ್ ಮತ್ತೆ ಮೇಲ್ ಇಂಟರ್ನೆಟ್ ಯೂಸರ್ಸ್ ರೇಷಿಯೋ ಎಷ್ಟಿದೆ, 1:4 ಇದೆ ಅಂತ ಕೊಟ್ಟಿದ್ದಾರೆ ಅವರು. ಓಕೆನಾ? ಸೊ ನಾನು ಏನಂತ ಅನ್ಕೋತೀನಿ, 100 ಜನ ಮೇಲ್ ಯೂಸರ್ಸ್ ಇದ್ದಾರೆ, 400 ಜನ ಫಿಮೇಲ್ ಯೂಸರ್ಸ್ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಎಸ್. ನೀವ ಸರ್ ಇಲ್ಲ ಸರ್ ನಾನು 1040 ಅನ್ಕೋತೀನಿ. ಎಸ್, ನೋ ಇಶ್ಯೂಸ್, ನಾಟ್ ಎ ಪ್ರಾಬ್ಲಮ್. ಸರ್ 2080 ಅಂತ ಅನ್ಕೋತೀನಿ. ಯಾ, ಇಟ್ಸ್ ಫೈನ್. ಮೇಲ್ ಯೂಸರ್ಸ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗುತ್ತೆ? 20%. ಹಾಗಿದ್ರೆ 100ಗೆ 20% ಜಾಸ್ತಿ ಆಯ್ತು ಅಂದ್ರೆ 120. ಇದೆಲ್ಲ ಪರ್ಸೆಂಟೇಜ್ ಅಲ್ಲಿ ಕವರ್ ಮಾಡ್ಕೊಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ, ನೋ ನೀಡ್ ಟು ವರಿ. 400 ಅಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 10%. ಅದರ ಅರ್ಥ ಏನು? 440 ತಾನೆ, 40 ಮೆಂಬರ್ಸ್ ಏನಾಗ್ತಾರೆ, ಜಾಸ್ತಿ ಆಗ್ತಾರೆ. ಹಾಗಿದ್ರೆ 440. ಸೊ ಇಲ್ಲಿ ಟೋಟಲ್ ಎಷ್ಟು ಅಂದ್ರೆ 500 ಮೆಂಬರ್ಸ್ ಇದ್ರು. ಇಲ್ಲಿ ಎಷ್ಟಾದ್ರೂ ಇವಾಗ ಇಂಟರ್ನೆಟ್ ಜಾಸ್ತಿ ಆಗಿರೋರು 560 ಆದ್ರು. ಎಷ್ಟು ಜಾಸ್ತಿ ಆಗಿದೆ? 60 ಜಾಸ್ತಿ ಆಗಿದೆ. ಬಟ್ ಅವ್ನು ಕೇಳ್ತಿರೋದು ಯಾವ್ದ್ರಲ್ಲಿ ಇದೆ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಅಲ್ಲಿ ಇದೆ. ಹಾಗಿದ್ರೆ ಯಾವಾಗ್ಲೂ ಪರ್ಸೆಂಟೇಜ್ ಪ್ರೀವಿಯಸ್ಲಿ ಏನಿರುತ್ತಲ್ಲ ಅದಕ್ಕೆ ಕನೆಕ್ಟ್ ಆಗಿ ಮಾಡ್ಬೇಕು. ಓಕೆ ಅಲ್ಲ? ಪ್ರೀವಿಯಸ್ಲಿ ಎಷ್ಟಿತ್ತು? 500 ಇತ್ತು. ಇವಾಗ ಎಷ್ಟು ಜಾಸ್ತಿ ಆಗಿದೆ? 60 ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ನಾವು ಯಾವ್ದಕ್ಕೆ ಫೈಂಡ್ ಔಟ್ ಮಾಡಬೇಕು? 100ಕ್ಕೆ ಫೈಂಡ್ ಔಟ್ ಮಾಡಬೇಕು. ಹಾಗಿದ್ರೆ 100 into 60 divided by 500. ಸೊ 20 ಕ್ಯಾನ್ಸಲ್ಸ್, 5 1s 5 12s, which is equal to how much percentage ಅಂದ್ರೆ 12%. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಇಸ್ 12% ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. A gardener brought 5 rabbits after 2 months. After 2 months, rabbits became 10. And after 4 months, they became 20. If the growth continues on the same ratio, what would be the amount of rabbits after 1 year? Simple question. ನಿಮಗೆ ಸೀಕ್ವೆನ್ಸಸ್ ಅಂಡ್ ಸೀರೀಸ್ ಕ್ಲಾಸ್ 11th ಚಾಪ್ಟರ್ 8. ಸೊ ಇಲ್ಲಿ ಕ್ಲಾಸ್ 11th ಚಾಪ್ಟರ್ 8 ಯಾವ್ಯಾವ ಸೀಕ್ವೆನ್ಸಸ್ ಅಂಡ್ ಸೀರೀಸ್ ಬರುತ್ತೆ? AP ಬರುತ್ತೆ, GP ಬರುತ್ತೆ, HP ಬರುತ್ತೆ. ದಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಜೊಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್. ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಂತ ಅನ್ಕೊಂಡಿನಿ. TN is equal to A plus N minus 1 into D. ಹಾಗಿದ್ರೆ ಸಮ್ ಬೇಕು ಅಂತ ಹೇಳಿದ್ರೆ ಫಾರ್ಮುಲಾ SN is equal to N/2 into 2A plus N minus 1 into D. ಇದು ಯಾವ್ದ್ರದ್ದು ಫಾರ್ಮುಲಾ? ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದೇ ರೀತಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಫಾರ್ಮುಲಾ ಏನಿರುತ್ತೆ? ಸೊ TN ಅಂದ್ರೆ ಲಾಸ್ಟ್ ಟರ್ಮ್ ಇಸ್ ಈಕ್ವಲ್ ಟು A into R to the power of N minus 1. ಇವೆಲ್ಲ ಫಾರ್ಮುಲಾ ಬೇಸಿಸ್ ಮೇಲೆ ಮಾಡುವಂತ ಪ್ರಶ್ನೆ. ಹಾಗಿದ್ರೆ ನಾವು ಈ ಪ್ರಶ್ನೆ ಯಾವ್ದ್ರಲ್ಲಿ ಇದೆ ಅಂತ ಹೇಳಿದ್ರೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಮೇಲೆ ಕ್ವೆಶನ್ ಇದೆ. ಯಾವ್ದ್ರ ಮೇಲೆ ಇದೆ? ಜೊಮೆಟ್ರಿಕ್ ಪ್ರೋಗ್ರೆಷನ್. ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಸೀರೀಸ್ ಇರಬೇಕು. ದೇರ್ ಶುಡ್ ಬಿ ಕಾಮನ್ ರೇಷಿಯೋ ಬಿಟ್ವೀನ್ 2 ಟರ್ಮ್ಸ್. ಅದರ ಅರ್ಥ A1, A2, A3, A4 so on and so forth up to AN ಇತ್ತು ಅಂತ ತಿಳ್ಕೊಳ್ಳಿ. A1, A2, A3, A4 up to so on and so forth up to AN ಇತ್ತು ಅಂತ ತಿಳ್ಕೊಳ್ಳಿ. ಇದು ಏನಿದೆ ಅಂತ ಹೇಳಿದ್ರೆ ಒಂದು ಸೀರೀಸ್. ಇಲ್ಲಿ ನನಗೆ A2 by A1 ಮಾಡಿದ್ರೆ ಏನೋ ಬರುತ್ತೆ? R ಬರುತ್ತೆ. ದಟ್ ಇಸ್ ಕಾಮನ್ ರೇಷಿಯೋ. ಅದೇ ರೀತಿ A3 by A2 ಮಾಡ್ತೀನಿ, A4 by A3 ಮಾಡ್ತೀನಿ. ಇದು ಯಾವುದೇ ಮಾಡಿದ್ರು ನನಗೆ R ಬರಬೇಕು. ಈ R ನ ನಾವು ಏನಂತ ಕರಿತೀವಿ? ಕಾಮನ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಕಾಮನ್ ರೇಷಿಯೋ ಬಂತು ಅಂತ ಹೇಳಿದ್ರೆ ಅದು ನಮಗೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಮೇಲೆ ಸಮ್ ಫೈಂಡ್ ಔಟ್ ಮಾಡೋದು, ಲಾಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡೋದು. ಅರ್ಥಮೆಟಿಕಲಿ ಸಮ್ಮು ಲಾಸ್ಟ್ ಇವನ್ ಮಾಡಿದ್ರಿ ಅಂತ ಹೇಳಿದ್ರೆ 1ರಿಂದ 2 ಕ್ವೆಶನ್ ಬಂದೇ ಬರುತ್ತೆ. ಆ ಕ್ವೆಶನ್ ನ ಈಸಿಯಾಗಿ ಸಾರ್ಟ್ ಔಟ್ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀನಿ, ಫಸ್ಟ್ ಎಷ್ಟಿತ್ತು? 5 ರಾಬಿಟ್ಸ್ ಇತ್ತು. ಆಮೇಲೆ ಎಷ್ಟಾಯ್ತು? 10 ಆಯ್ತು. ಆಮೇಲೆ ಎಷ್ಟಾಯ್ತು? 20 ಆಯ್ತು. ಹೀಗೆ ಆಗ್ತಾ ಹೋಗುತ್ತೆ. ಅಂದ್ರೆ ಅಟ್ ಅನ್ ಇಂಟರ್ವೆಲ್ ಆಫ್ ವಾಟ್? 2. 1 ಇಯರ್ಗೆ ಎಷ್ಟು ತಿಂಗಳು? 12 ತಿಂಗಳು. ಹಾಗಿದ್ರೆ 12ರಲ್ಲಿ ಫಸ್ಟ್ 2 ಅಂದ್ರೆ ಟೋಟಲ್ ಎಷ್ಟು ಸತಿ ಇದಾಗಿದೆ ಅಂದ್ರೆ 6 ಸತಿ ಇದಾಗಿದೆ. ಎಷ್ಟು ಸಲ? 6 ಸಲ ಇದಾಗಿದೆ. ಹಾಗಿದ್ರೆ ಲಾಸ್ಟ್ ಅಲ್ಲಿ ಎಷ್ಟು ರಾಬಿಟ್ಸ್ ಆಗಿರ್ತವೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡಿ, 10ನ್ನ 5ರಿಂದ ಭಾಗಿಸಿದ್ರೆ 2 ಕಾಮನ್ ರೇಷಿಯೋ ಇದೆ. 20 by 10 2 ಕಾಮನ್ ರೇಷಿಯೋ ಇದೆ. ದಟ್ ಇಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಇನ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಕ್ಲಾಸಿಗೆ ಬರಬೇಕು. ಇಲ್ಲಿ ಕಂಪ್ಲೀಟ್ ಹೇಳ್ಕೊಡಕ್ ಆಗಲ್ಲ. 40 divided by 20 is 2 again 2. ಹೌದಲ್ವಾ? ಕಾಮನ್ ರೇಷಿಯೋ ಇದೆ ಜೊಮೆಟ್ರಿಕ್ ಪ್ರೋಗ್ರೆಷನ್. ದಟ್ ಇಸ್ TN or AN ಲಾಸ್ಟ್ ಟರ್ಮ್ L is equal to A into R to the power of N minus 1. ಹಾಗಿದ್ರೆ A ಅಂದ್ರೆ ಫಸ್ಟ್ ಟರ್ಮ್, A ಅಂದ್ರೆ ಏನು? ಫಸ್ಟ್ ಟರ್ಮ್. R ಅಂದ್ರೆ ಏನು? ಕಾಮನ್ ರೇಷಿಯೋ. N ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್. ಹಾಗಿದ್ರೆ ಇಲ್ಲಿ ಟೋಟಲ್ ಎಷ್ಟು ಟರ್ಮ್ ಬರಬೇಕು? 6 ಟರ್ಮ್ ಬರಬೇಕು. ಎಷ್ಟು ಟರ್ಮ್ ಬರಬೇಕು? 6 ಟರ್ಮ್ ಬರಬೇಕು. ಹಾಗಿದ್ರೆ A ಎಷ್ಟು? 5 into ರೇಷಿಯೋ ಎಷ್ಟಿದೆ? ದಟ್ ಇಸ್ 10 by 5. ಕಾಮನ್ ರೇಷಿಯೋ ಇಸ್ R is equal to A2 divided by A1. ಕಾಮನ್ ರೇಷಿಯೋ ಯಾವ್ದ್ರದ್ದು? ಜೊಮೆಟ್ರಿಕ್ ಪ್ರೋಗ್ರೆಷನ್. 5 into R ಎಷ್ಟು ಬರುತ್ತೆ? 2 ಬರುತ್ತೆ. ಅಂದ್ರೆ 10ನ್ನ 5ರಿಂದ ಭಾಗಿಸಿದಾಗ ನನಗೆ 2 ಬರುತ್ತೆ. ಸೊ 2 to the power of N ಎಷ್ಟಿದೆ? 6 ಇದೆ. 6 ಅಲ್ಲಿ 1 ಹೋಯ್ತು ಅಂದ್ರೆ 5. 5 into 2 to the power of 5. ದಟ್ ಇಸ್ 5 into 2 to the power of 5 is 32.
35 150, 5 2 10, ಹಾಗಿದ್ರೆ ಆನ್ಸರ್ ಇಸ್ 160. ಹಾಗಿದ್ರೆ ನೀವ್ ಹೇಳ್ಬೇಕು ಏನಂತ ಹೇಳಿದ್ರೆ ಇದು ಲಾಸ್ಟ್ ಟರ್ಮ್ ಸಮ್ ಆಫ್ n ಟರ್ಮ್ಸ್ ನ ಫೈಂಡ್ ಔಟ್ ಮಾಡಬೇಕು. ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಸಮ್ ಆಫ್ n ಟರ್ಮ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ a ಇಂಟು r ಟು ದಿ ಪವರ್ ಆಫ್ n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1 ಇದು ಫಾರ್ಮುಲಾ. ಸಮ್ ಅಂದ್ರೆ ಮೊತ್ತ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಐ ಹೋಪ್ ಇಟ್ಸ್ ಕ್ಲಿಯರ್. ಅದನ್ನ ಕ್ಲಾಸಸ್ ಅಲ್ಲಿ ನೋಡೋಣ. ಓಕೆ, ಇದು ನಿಮ್ಮ ಬೇಸಿಕ್ ಪ್ರೊಬಾಬಿಲಿಟಿ ಮೇಲೆ ಕೇಳಿರುವಂತ ಪ್ರಶ್ನೆ. ಪ್ರೊಬಾಬಿಲಿಟಿ, ಪರ್ಮುಟೇಷನ್, ಕಾಂಬಿನೇಷನ್ ಎರಡೂ ಸಹ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ. A dice is tossed only once. ಒನ್ ಡೈಸ್ ನ ಒಂದೇ ಸಲ ಎಸಿತೀನಂತೆ. ವಾಟ್ ಈಸ್ ದಿ ಪ್ರೊಬಾಬಿಲಿಟಿ ದಟ್ ದಿ ನಂಬರ್ ಇಸ್ ಲೆಸ್ ದನ್ 3? ಡೈಸ್ ಅಲ್ಲಿ ಎಷ್ಟಿರುತ್ತೆ? 1 2 3 4 5 6. ಸೊ ವಾಟ್ ಡು ಯು ಮೀನ್ ಬೈ ಪ್ರೊಬಾಬಿಲಿಟಿ? ಪ್ರೊಬಾಬಿಲಿಟಿ ಅಂತ ಹೇಳಿದ್ರೆ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಹೌದಲ್ಲಪ್ಪ? ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ವಾಟ್? ಟೋಟಲ್ ಔಟ್ಕಮ್ಸ್. ನಾನು ಇಲ್ಲಿ ಟೋಟಲ್ ಔಟ್ಕಮ್ಸ್ ಅಂತ ಹೇಳಿದ್ರೆ ಟೋಟಲ್ ಒಂದು ಡೈಸ್ ನ ಎಸಿದ್ರೆ ಎಷ್ಟು ಸತಿ ಬರುತ್ತೆ? 6 ಸತಿ ಬರುತ್ತೆ. ನನ್ಗೆ ಏನ್ ಬೇಕು ಇಲ್ಲಿ? ಲೆಸ್ ದ್ಯಾನ್ 3 ಬೇಕು. ಲೆಸ್ ದ್ಯಾನ್ 3 ಅಂದ್ರೆ 3ಕ್ಕಿಂತ ಕಡಿಮೆ ಇರಬೇಕು. ಲೆಸ್ ದ್ಯಾನ್ ಅವ್ರ ಈಕ್ವಲ್ ಲೆಸ್ ದ್ಯಾನ್ ಇದು ಕರೆಕ್ಟ್ ಆಗಿರ್ಬೇಕು. ಲೆಸ್ ದ್ಯಾನ್ 3 ಎಷ್ಟಿದೆ? 2 ಇದೆ. ಹಾಗಿದ್ರೆ ಫೇವರೇಬಲ್ ಔಟ್ಕಮ್ಸ್ ಇಸ್ 2. ಬೇಸಿಕ್ಸ್ ಆಫ್ ಪ್ರೊಬಾಬಿಲಿಟಿ 2 1s 2 3s ವಿಚ್ ಇಸ್ ಈಕ್ವಲ್ ಟು 1/3. ಹಾಗಿದ್ರೆ ಆನ್ಸರ್ ಇಸ್ 1/3. ಸ್ಪೆಸಿಫಿಕ್ ಪೇಪರ್ ನ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ 750 ಪೋಸ್ಟ್ ಗಳಿದಾವೆ HK ಮತ್ತೆ NHK ಸೇರಿ. ಈಸಿಯಾಗಿ ಎಕ್ಸಾಮ್ ನ ಕ್ರಾಕ್ ಮಾಡಬಹುದು. ಯಾಕೆ ಅಂದ್ರೆ ಕಾಂಪಿಟೇಷನ್ ಸ್ವಲ್ಪ ಬೇರೆ ಎಕ್ಸಾಮ್ಸ್ ಗೆ ಕಂಪೇರ್ ಮಾಡಿದ್ರೆ ಈಸಿ ಆಗುತ್ತೆ. ಗ್ರೂಪ್ ಸಿ ಇದೆ, ಯಾರ್ಯಾರಿಗೆ ಗ್ರೂಪ್ ಸಿ ಜಾಬ್ ಬೇಕು ಅಂಡ್ ಅಷ್ಟೊಂದು ಲ್ಯಾಂಡ್ ಸರ್ವೇರ್ಗೆ ಅಷ್ಟು ಹೆಕ್ಟಿಕ್ ವರ್ಕ್ ಕೂಡ ಇರಲ್ಲ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದೆ. ಓಕೆ, ಇದಕ್ಕೆ ನೀವೇ ಆನ್ಸರ್ ಮಾಡಿ ನೋಡೋಣ. ಮ್ಯಾಥ್ಸ್ ಕಲ್ತಿರೋರು. ದ ಡಿಫರೆನ್ಸ್ ಬಿಟ್ವೀನ್ ಸ್ಕ್ವೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಫ್ರಮ್ ಅ ಸೀರೀಸ್ ದಟ್ ಇಸ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ, ಯು ಆರ್ ಗುಡ್ ಎನಫ್ ಅಂತ ಅನ್ಕೋತೀನಿ. ದ ಡಿಫರೆನ್ಸ್ ಬಿಟ್ವೀನ್ ಸ್ಕ್ವೇರ್ಸ್ ಆಫ್ ಅ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ವಾಟ್ ಡು ಮೀನ್ ಬೈ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್? 1 2 3 4 5 ದೀಸ್ ಆರ್ ವಾಟ್? ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ವಾಟ್ ಆರ್ ದೇ ಆಸ್ಕಿಂಗ್? ಏನ್ ಕೇಳ್ತಿದ್ದಾರೆ? ಡಿಫರೆನ್ಸ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ಇದು ಅಂಡ್ ವಾಟ್? ಡಿಫರೆನ್ಸ್ ಬಿಟ್ವೀನ್ ಸ್ಕ್ವೇರ್ಸ್. ಹಾಗಿದ್ರೆ 1 ಸ್ಕ್ವೇರ್ ಇಸ್ 1, 2 ಸ್ಕ್ವೇರ್ ಇಸ್ 4, 3 ಸ್ಕ್ವೇರ್ ಇಸ್ 9, 4 ಸ್ಕ್ವೇರ್ ಇಸ್ 16, 5 ಸ್ಕ್ವೇರ್ ಇಸ್ 25. ಹಾಗಿದ್ರೆ ಇಲ್ಲಿ ಡಿಫರೆನ್ಸ್ 4 ಅಲ್ಲಿ 1 ಹೋಯ್ತಂದ್ರೆ 3, ಇಲ್ಲಿ ಡಿಫರೆನ್ಸ್ 9 ಅಲ್ಲಿ 4 ಹೋಯ್ತಂದ್ರೆ 5, 9 16 ಅಲ್ಲಿ 9 ಹೋಯ್ತಂದ್ರೆ 7, 16 ಅಲ್ಲಿ 25 ಹೋಯ್ತಂದ್ರೆ 9. ವಾಟ್ ಇಸ್ ದಿಸ್? ಇಟ್ ಇಸ್ ಅ ಸೀರೀಸ್. ಹಾಗಿದ್ರೆ ಇಲ್ಲಿ ಆಪ್ಷನ್ಸ್ ನ ನೋಡಿ. ಸೀರೀಸ್ ಆಫ್ ಈವನ್ ನಂಬರ್ಸ್. ಇದು ಈವನ್ ನಂಬರ್ಸ್ ಆಡ್ ನಂಬರ್ಸ್? ಆಡ್ ನಂಬರ್ಸ್. ಹಾಗಾಗಿ ಎ ಅಲ್ಲ. ಸೀರೀಸ್ ಆಫ್ ಆಡ್ ನಂಬರ್ಸ್ ಹೋಗ್ಬೇಕು. ಸೀರೀಸ್ ಆಫ್ ಆಡ್ ನಂಬರ್ಸ್. ಯಾಕೆ ನೋಡಿ, ಕಂಪ್ಲೀಟ್ ಸೀರೀಸ್ ಇದೆ. ಅದ್ರ ಜೊತೆಗೆ ಇಲ್ಲಿ ಕಾಮನ್ ಡಿಫರೆನ್ಸ್ ಕೂಡ ಏನಿದೆ? 2 ಇದೆ, ವಿಚ್ ಇಸ್ ಇನ್ ಅಗೈನ್ ಸೀರೀಸ್ ಆಗುತ್ತೆ. AP ಕೂಡ ಆಗುತ್ತೆ. ಸೊ ಹಾಗಿದ್ರೆ ಆನ್ಸರ್ ಇಸ್ ಆಪ್ಷನ್ ಬಿ. ನನ್ಗೆ ಏನಾದ್ರೂ ಇಲ್ಲಿ ಕಾಮನ್ ಡಿಫರೆನ್ಸ್ ಬರ್ಲಿಲ್ಲ ಅಂದಿದ್ರೆ ನನ್ ಆಫ್ ದಿ ಅಬೌವ್ ಹಾಕ್ಬೇಕು. ಸೀರೀಸ್ ಅಂದ್ರೆ ಕಾಮನ್ ಡಿಫರೆನ್ಸ್ ಇರಬೇಕು, ಇಲ್ಲ ಕಾಮನ್ ರೇಷಿಯೋ ಇರಬೇಕು. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್. ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ದ ರೇಡಿಯಸ್ ಆಫ್ ಸರ್ಕಲ್ ಇಸ್ ಇನ್ಕ್ರೀಸ್ಡ್ ಬೈ 20%. ಇಟ್ಸ್ ಏರಿಯಾ ಇಸ್ ಇನ್ಕ್ರೀಸ್ ಬೈ. ಬೇಸಿಕ್ಸ್ ಆಫ್ ಸರ್ಕಲ್ ಏರಿಯಾ ಇದ್ರ ಮೇಲೆ ಕೇಳಿರ್ತಕ್ಕಂಥ ಕ್ವೆಶ್ಚನ್. ಹಾಗಿದ್ರೆ ವಾಟ್ ಯು ಮೀನ್ ಬೈ ಏರಿಯಾ ಆಫ್ ಅ ಸರ್ಕಲ್? ಏರಿಯಾ ಆಫ್ ಅ ಸರ್ಕಲ್ ಫಾರ್ಮುಲಾ ಏನು? ಏರಿಯಾ ಆಫ್ ಅ ಸರ್ಕಲ್ ಇಸ್ pi r square. ವಾಟ್ ಇಸ್ ಪೆರಿಮೀಟರ್ ಆಫ್ ಅ ಸರ್ಕಲ್? ಏನು ಪೆರಿಮೀಟರ್ ಆಫ್ ಅ ಸರ್ಕಲ್? ಪರಿಧಿ. ಕನ್ನಡ ಬೇಕಂದ್ರೆ ನನ್ಗೆ ಹೇಳ್ಬೇಕು, ಹೇಳಿದ್ರೆ ಗೊತ್ತಾಗುತ್ತೆ. ಪೆರಿಮೀಟರ್ ಏನು? 2 pi r. pi is equal to what? 22/7 or 3.142. ಇಸ್ ಪೈ ರ್ಯಾಷನಲ್ ಆರ್ ಇರಾಷನಲ್? ಹೇಳ್ಬೇಕು. ಪೈ ಇಸ್ ಇರಾಷನಲ್, 22/7 ಇಸ್ ರ್ಯಾಷನಲ್. ಅದ್ರ ಬಗ್ಗೆ ನಾವು ನೋಡೋಣ. ಈಗ ಇಲ್ಲಿ ಏರಿಯಾ ಆಫ್ ದಿ ಸರ್ಕಲ್ ಫಾರ್ಮುಲಾ ಏನು? pi r ಸ್ಕ್ವೇರ್. ಇಲ್ಲಿ ಏನ್ ಕೇಳ್ತಿದ್ದಾರೆ? ಒಂದು ಸರ್ಕಲ್ದು ಒಂದು ವೃತ್ತದ್ದು ತ್ರಿಜ್ಯನ ಮುಂಚೆ ಇದ್ದಿದ್ದಕ್ಕಿಂತ 20% ಜಾಸ್ತಿ ಮಾಡಿದಾರಂತೆ. ಹಾಗಿದ್ರೆ ಏರಿಯಾದಲ್ಲಿ ಬದಲಾವಣೆ ಏನಾಗುತ್ತೆ? ಬೇಸಿಕ್ ಕಾಮನ್ ಸೆನ್ಸ್ ನ ಯೂಸ್ ಮಾಡ್ಕೊಳ್ಳಿ. ನಾನು ಫಸ್ಟ್ ರೇಡಿಯಸ್ ನ ಎಷ್ಟು ಅನ್ಕೋತೀನಿ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ 10 ಮೀಟರ್ 10 ಕಿಲೋಮೀಟರ್ ಎಷ್ಟೋ ಇತ್ತು ಅಂತ ಭಾವಿಸ್ತೀನಿ. ಹಾಗಿದ್ರೆ ಇಲ್ಲಿ ಏರಿಯಾ ಏನಾಗುತ್ತೆ? ಏರಿಯಾ ಇಸ್ ಈಕ್ವಲ್ ಟು pi r ಸ್ಕ್ವೇರ್ ಇರೋದ್ರಿಂದ pi ಇಂಟು r ಸ್ಕ್ವೇರ್ ಇಸ್ 10, ದಟ್ ಇಸ್ 100 ಆಗುತ್ತೆ. ಸೊ ದ ಆನ್ಸರ್ ಇಸ್ 100 pi ಆಯ್ತು. ಅದೇ ರೀತಿ ನೆಕ್ಸ್ಟ್, ಈಗ ಈ ಸರ್ಕಲ್ದು ಏರಿಯಾನ ನಾನು ಎಷ್ಟು ಜಾಸ್ತಿ ಮಾಡ್ತಾ ಇದೀನಿ ಅಂದ್ರೆ 20% ಜಾಸ್ತಿ ಮಾಡ್ತಾ ಇದೀನಿ. ಏರಿಯಾನ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದೀನಿ? 20% ಜಾಸ್ತಿ ಮಾಡ್ತಾ ಇದೀನಿ. 100ಕ್ಕೆ 20% ಅಂದ್ರೆ 120, 10ಕ್ಕೆ 20% ಅಂದ್ರೆ 12, 10ಕ್ಕೆ 20% ಅಂದ್ರೆ 2, ಅದನ್ನ ಜಾಸ್ತಿ ಮಾಡೋಕೆ 2. ಹಾಗಿದ್ರೆ ಇಲ್ಲಿ ಏರಿಯಾ ಏನಾಗುತ್ತೆ ಅಂತ ಹೇಳಿದ್ರೆ ಏರಿಯಾ ಇಸ್ ಈಕ್ವಲ್ ಟು pi r ಸ್ಕ್ವೇರ್ ಆಯ್ತು. ದಟ್ ಇಸ್ pi ಇಂಟು 12 ಸ್ಕ್ವೇರ್ ಇಸ್ 144 ಆಯ್ತು, 12ರ ವರ್ಗ. ಸೊ ಹಾಗಿದ್ರೆ ದಿಸ್ ಇಸ್ 144 pi ಆಯ್ತು. ಮುಂಚೆ ಎಷ್ಟಿತ್ತು? 100 ಇತ್ತು. ಇವಾಗ ಎಷ್ಟಾಯ್ತು? 144 pi ಆಯ್ತು. ಅವ್ನು ಕೇಳಿರೋದು ಯಾವ್ದ್ರಲ್ಲಿ ಕೇಳಿದಾನೆ ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಕೇಳಿದಾನೆ. 100 ಇರೋದು 144 ಆಯ್ತು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? 44% ಜಾಸ್ತಿ ಆಗಿದೆ. ದಟ್ ಇಸ್ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದಿ 50th ಟರ್ಮ್ ಆಫ್ ದಿ ಸೀಕ್ವೆನ್ಸ್ 5
-2 -9 -16 ಸೀಕ್ವೆನ್ಸ್ ಅಂಡ್ ಸೀರೀಸ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಸೀಕ್ವೆನ್ಸಸ್ ಅಂಡ್ ಸೀರೀಸ್ ಅಂತ ಹೇಳಿ ನಿಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇದು ಎಪಿ ಯಲ್ಲಿ ಗೊತ್ತಿರಲೇಬೇಕು, ಬಂದೇ ಬರುತ್ತೆ ಕ್ವಶನ್ ರೀ, ಈ ಕ್ವಶನ್ ಬರಲೇಬೇಕು. ಇದನ್ನೊಂದು ಮಾಡ್ಕೊಂಡು ಹೋದ್ರಿ ಅಂದ್ರೆ ಫೈನ್. ಯಾವ ಪ್ರೋಗ್ರೆಷನ್? ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿ ಐದರ್ ನಿಮ್ಗೆ ಲಾಸ್ಟ್ ಟರ್ಮ್ ದಟ್ ಇಸ್ ಎ ಎನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳ್ತಾನೆ, ಇಲ್ಲ ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳ್ತಾನೆ. ಇವೆರಡು ಫಾರ್ಮುಲಾ ಬಂತಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮಾಡಬಹುದು. ಏನೆರಡು ಫಾರ್ಮುಲಾ? ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಲಾಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡೋದಕ್ಕೆ, ಎಸ್ ಎನ್ ಫೈಂಡ್ ಔಟ್ ಮಾಡೋದಕ್ಕೆ n/2 ಇಂಟು 2a ಪ್ಲಸ್ n ಮೈನಸ್ ಒನ್ ಇಂಟು ಡಿ. ಸರ್ ಡಿ ಏನು ಸರ್? ಡಿ ಇಸ್ ದಿ ಕಾಮನ್ ಡಿಫರೆನ್ಸ್. ಎನ್ ಏನು ಸರ್? ನಂಬರ್ ಆಫ್ ಟರ್ಮ್ಸ್. ಎ ಏನು ಸರ್? ಫಸ್ಟ್ ಟರ್ಮ್. ಏನು ಸರ್ ಆಗಿದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸೀರೀಸ್ A1 A2 A3 A4 so on and so forth ಈ ತರ ಇತ್ತು ಅಂತ ಹೇಳಿದ್ರೆ, ಸೊ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್. ನನಗೆ A2 ಮೈನಸ್ A1 ಮಾಡಿದೆ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಬರಬೇಕು. ಅದೇ ರೀತಿ A3 ಮೈನಸ್ A2 ಮಾಡಿದೆ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಬರಬೇಕು. ಅದೇ ರೀತಿ A4 ಮೈನಸ್ A3 ಮಾಡಿದೆ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಬರಬೇಕು. ಹಿಂಗೆ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಿದಾಗ ಸೇಮ್ ಬಂತು ಅಂತ ಹೇಳಿದ್ರೆ ಅದು ಕಾಮನ್ ಡಿಫರೆನ್ಸ್, ಅದನ್ನೇ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ನೋಡಿ ಸೇಮ್ ಇದೆಯಾ? -2 -5 ವಿಚ್ ಇಸ್ ಈಕ್ವಲ್ ಟು -7. ಅದೇ ರೀತಿ -9 -2 ಮೈನಸ್ ಆಫ್ -2 ಆಗಿದ್ರೆ +2 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು -7. ಅದೇ ರೀತಿ -16 +9 ವಿಚ್ ಇಸ್ ಈಕ್ವಲ್ ಟು ಅಗೇನ್ -7. ಇದು ಹೆಂಗ್ ಪ್ಲಸ್ ಆಯ್ತು ಅಂತ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಇಲ್ಲಿ ನೋಡ್ಬೇಕು, A2 ಮೈನಸ್ A1 ಅಂದ್ರೆ -2, 5 ಇಲ್ಲಿ ಬಂತು -5. ಇಲ್ಲೇನ್ ಪ್ರಾಬ್ಲಮ್ ಇಲ್ಲ, ಇಲ್ಲಿಗೆ ಬರ್ತಾ ಇದ್ದೀನಿ. -9 ಮೈನಸ್ ಆಫ್ -2 ಮಾಡಿದೆ ಅಂದ್ರೆ -9 ಮೈನಸ್ ಇಂಟು ಮೈನಸ್ +2 ಆಗುತ್ತೆ. ಸೊ ಹಾಗಾಗಿ -7. ದ ಕಾಮನ್ ಡಿಫರೆನ್ಸ್ ಎಲ್ಲಾ ಕಡೆ ಏನ್ ಬರ್ತಿದೆ? -2 ಬರ್ತಿದೆ, ಸಾರಿ -7 ಬರ್ತಿದೆ. ಹಾಗಿದ್ರೆ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು -7. ಫಸ್ಟ್ ಟರ್ಮ್ ಕೇಳ್ತಿದ್ದಾನೆ, ಸಾರಿ ಎಷ್ಟನೇ 50th ಟರ್ಮ್ ಕೇಳ್ತಾನೆ. ಎ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಇಸ್ 5. ಇಲ್ಲಿ ನೋಡಿ ಯಾವಾಗ್ಲೂ A1 A2 A3 ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ, ಈ A1ಗೆ A1 ಪ್ಲಸ್ ಡಿ ಆಗಿರುತ್ತೆ. A2 ಹೆಂಗಾಗಿರುತ್ತೆ ಅಂದ್ರೆ ಇದಕ್ಕೆ ಕಾಮನ್ ಡಿಫರೆನ್ಸ್ ಆಡ್ ಆಗಿ A2 ಆಗಿರುತ್ತೆ. ಅದೇ ರೀತಿ A3 ಹೇಗಾಗಿರುತ್ತೆ ಅಂದ್ರೆ A2 ಪ್ಲಸ್ ಡಿ ಆಗಿರುತ್ತೆ. ಅದೇ ರೀತಿ A4 ಹೇಗಾಗಿರುತ್ತೆ ಅಂದ್ರೆ A3 ಪ್ಲಸ್ ಕಾಮನ್ ಡಿಫರೆನ್ಸ್ ಡಿ ಆಗಿರುತ್ತೆ. ಅದೇ ರೀತಿ A15 ಬೇಕು ಅಂದ್ರೆ ಏನಾಗಿರುತ್ತೆ? A15 ಹೇಳ್ಬೇಕು ನೀವು, A15 ಇಸ್ ಈಕ್ವಲ್ ಟು A14 ಪ್ಲಸ್ ಡಿ ಆಗಿರುತ್ತೆ. ಸ್ಪೆಸಿಫಿಕ್ ಪೇಪರ್ ಕಂಪ್ಲೀಟ್ ಕ್ಲಾಸಸ್ ನ ಈಚ್ ಅಂಡ್ ಎವ್ರಿ ಸಿಲೆಬಸ್ ಬೇಸಿಸ್ ಮೇಲೆ 1 or 2 ಕ್ವೆಶನ್ಸ್ ನ ಸಾಲ್ವ್ ಮಾಡಿ ಕೊಡ್ತೀನಿ. ಈ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ ಅಂದ್ರೆ 40 ಮ್ಯಾಥಮೆಟಿಕ್ಸ್ ಕ್ವೆಶನ್ ನಲ್ಲಿ ನಾನು ಫುಲ್ ಫ್ಲೆಡ್ಜ್ 40 ಬರುತ್ತೆ ಅಂತ ಹೇಳಲ್ಲ, ಒಂದು 35 ಆನ್ಸರ್ ಮಾಡಬಹುದು. ಅಷ್ಟು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ನ ನಿಮಗೆ ಕೊಡ್ತೀನಿ. ಅಲಾಂಗ್ ವಿತ್ ಫಿಸಿಕ್ಸ್, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಅದೇ ರೀತಿ A17 ಮಾಡಿದೆ ಅಂತ ಹೇಳಿದ್ರೆ A16 ಪ್ಲಸ್ ಡಿ ಆಗುತ್ತೆ. ನನಗೆ ಎಷ್ಟನೇ ಟರ್ಮ್ ಬೇಕು? 50th ಟರ್ಮ್ ಬೇಕು. ಯಾಕೆ ಸರ್ ಅಂತ ಹೇಳಿದ್ರೆ an ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಅಲ್ಲಪ್ಪ, ಹಾಗಾಗಿ -d ಆಗಿರುತ್ತೆ. ಅದರ ಅರ್ಥ A ಪ್ಲಸ್ ND ಮೈನಸ್ ಡಿ ಆಗಿರುತ್ತೆ. ಸೊ -1d ಕಮ್ಮಿ ಆಗಿರುತ್ತೆ. ಸೊ ನನಗೆ A50th ಬೇಕಿರೋದ್ರಿಂದ A50 ಇಸ್ ಈಕ್ವಲ್ ಟು A49 ಪ್ಲಸ್ ಡಿ, ಬಟ್ ನನಗೆ A49 ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ A50 ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಫಾರ್ಮುಲಾ ಹಾಕ್ಬೇಕು. A ಪ್ಲಸ್ n ಜಾಗಕ್ಕೆ ಎಷ್ಟು ಹಾಕ್ಬೇಕು? 50 ಹಾಕ್ಬೇಕು. 50 ಮೈನಸ್ 1 ಇಂಟು ವಾಟ್? ಡಿ. ಹಾಗಿದ್ರೆ A ಪ್ಲಸ್ 50ಗೆ ಎಷ್ಟು ಮಾಡ್ಬೇಕು ನಾನು? 50 ಮೈನಸ್ 1 ಇಸ್ 49 ಇಂಟು ಡಿ ಎಷ್ಟು? ಡಿ ಎಷ್ಟು? -7. ಸೊ ಇಲ್ಲಿ A ಎಷ್ಟು? 5. ದಟ್ ಇಸ್ 5 ಪ್ಲಸ್ 49 ಇಂಟು 7. 9 7 63ಗೆ 3, 6 ಕ್ಯಾರಿ, 7 4 28 ಪ್ಲಸ್ 6 ಇಸ್ 28 ಪ್ಲಸ್ 6 ಇಸ್ 34 ಆಗುತ್ತೆ. ಸೊ 343 ಇಲ್ಲಿ ಮೈನಸ್ ಇದೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 5 ಮೈನಸ್ 343 ಮಾಡಿದೆ ಅಂತ ಹೇಳಿದ್ರೆ ಇದು -338 ಆಗುತ್ತೆ ಆನ್ಸರ್. ಸೊ ಆನ್ಸರ್ ಇಸ್ -338. ಐ ಹೋಪ್ ಇಟ್ಸ್ ಕ್ಲಿಯರ್, ಅರ್ಥ ಆಯ್ತು ಅಂತ ಭಾವಿಸಿದೀನಿ. ಅದೇ ರೀತಿ ನೀವು ಬೇರೆ ಕ್ವೆಶನ್ಸ್ ನ ಸಾಲ್ವ್ ಮಾಡಬೇಕು. ಇಲ್ಲಿ ಬರುತ್ತೆ 50th ಟರ್ಮ್ ಅಂದ್ರೆ A ಪ್ಲಸ್ 49D, 48 ಟರ್ಮ್ ಅಂದ್ರೆ A ಪ್ಲಸ್ 48D. ಇಲ್ಲೆಲ್ಲ ಫಾರ್ಮುಲಾಸ್ ಬರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಮ್ಯಾಟ್ರಿಸಸ್ ಮೇಲೆ ಕೇಳಿರ್ತಕ್ಕಂಥ ಕ್ವೆಶನ್ ಯಾವ ಟಾಪಿಕ್? ಮ್ಯಾಟ್ರಿಸಸ್ ಮೇಲೆ ಕೇಳಿರತಕ್ಕಂಥ ಪ್ರಶ್ನೆಗಳು. ಓಕೆ, ಇದು ಸಹ ನಿಮ್ಮ NCERT ಕವರ್ ಮಾಡ್ಕೊಂಡ್ರೆ ಎಲ್ಲಾ ತರದ ಪ್ರಶ್ನೆಗಳು ಕವರ್ ಆಗುತ್ತೆ. ಏನ್ ಕೇಳಿದಾನೆ? ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅನ್ನ ಕೇಳಿದಾನೆ. ಏನು? ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್, ಅಡಿಷನ್ ಆಫ್ ಅ ಮ್ಯಾಟ್ರಿಕ್ಸ್, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಡಯಾಗನಲ್ ಮ್ಯಾಟ್ರಿಕ್ಸ್, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇವೆಲ್ಲ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಮ್ಯಾಟ್ರಿಕ್ಸ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ಅಡಿಷನ್ ಆಫ್ ದಿ ಮ್ಯಾಟ್ರಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ ದಿ ಮ್ಯಾಟ್ರಿಕ್ಸ್. ಇಷ್ಟು ಪ್ರಿಪೇರ್ ಆದ್ರಿ ಅಂದ್ರೆ ನಿಮ್ಮ ಮ್ಯಾಟ್ರಿಸಿಸ್ ಕಂಪ್ಲೀಟ್ಲಿ ಆಗುತ್ತೆ.
ಹಾಗಿದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, ಎಫ್ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಏನ್ ಕೇಳಿದ್ದಾರೆ, ದೆನ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಇಸ್, ಇದು ಮ್ಯಾಟ್ರಿಕ್ಸ್ ಎ, ಇದರ ಆರ್ಡರ್ ಕೇಳಿದ್ದಾರೆ. ಏನಿಲ್ಲ, ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಕಾಲಮ್ಸ್ ಅಂದ್ರೆ ಏನು ಸರ್, ಹಿಂಗ್ ಅಡ್ಡಡ್ಡ ಇರೋದೆಲ್ಲ ರೋಸ್, ಉದ್ದುದ್ದ ಇರೋದೆಲ್ಲ ಕಾಲಮ್ಸ್. ಅಡ್ಡಡ್ಡ ಇರೋದು ರೋಸ್, ಉದ್ದುದ್ದ ಇರೋದು ಕಾಲಮ್ಸ್. ಹಾಗಿದ್ರೆ ಇಲ್ಲಿ ಕೌಂಟ್ ಮಾಡ್ತಾ ಇದ್ದೀನಿ ನಾನು. ಒಟ್ಟು ಟೋಟಲ್ ಅಡ್ಡಡ್ಡ ಎಷ್ಟಿದೆ ನೋಡಿ, 1 2 3 4 5 6 7. ಹಾಗಿದ್ರೆ ಎಷ್ಟು ರೋಸ್ ಇದೆ, ಅಡ್ಡಡ್ಡ ಎಷ್ಟಿದೆ, ರೋಸ್ ಇಸ್ ಈಕ್ವಲ್ ಟು 7 ಇದೆ. ಹಾಗಿದ್ರೆ ಕಾಲಮ್ಸ್ ಎಷ್ಟಿದೆ, ಕಾಲಮ್ಸ್ ಉದ್ದುದ್ದ 1 2 3 4 5 6 ಇದೆ. ಹಾಗಿದ್ರೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್, ದಟ್ ಇಸ್ 7 into 6 ಆಗುತ್ತೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ, that is 7 into 6 is the order of the matrix. ನೆಕ್ಸ್ಟ್ ಕ್ವೆಶನ್, ಇದು ಸಹ ನಿಮ್ಮ ಮ್ಯಾಟ್ರಿಕ್ಸ್ ಮೇಲೆ ಕೇಳಿರ್ತಕ್ಕಂಥ ಕ್ವೆಶನ್. ಫೈಂಡ್ ದಿ ಸಮ್ ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಈ ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ಲಿಕ್ಕೆ ಬರಲ್ಲ, ಬಿಕಾಸ್ ಟು ಆಡ್ ಅ ಮ್ಯಾಟ್ರಿಕ್ಸ್ ಆರ್ಡರ್ ಶುಡ್ ಬಿ ಸೇಮ್. ಆರ್ಡರ್ ಸೇಮ್ ಇರಬೇಕು. ಅದರ ಅರ್ಥ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಆಡ್ ಮಾಡಬೇಕು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ 2 x 3, ಆರ್ಡರ್ ನ 2 into 3 ಅನ್ನಲ್ಲ, 2 x 3 ಅಂತ ಹೇಳಿ ಕರಿತೀವಿ. ಅಲ್ಲಿ ಹೇಳ್ಬೇಕಾದ್ರೆ ನಿಮ್ಗೆ ಬೇಸಿಕ್ಸ್ ಅರ್ಥ ಆಗ್ಲಿ ಅಂತ ಹೇಳಿ, ನಿಮ್ಗೆ ಅದು ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿದ್ವಿ. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಇಂಟು ಅನ್ನಲ್ಲ, ಕ್ರಾಸ್ ಅಂತೀವಿ, ಅದು ಇಂಟು ಬೇರೆ. ಓಕೆ, ಎಸ್, 2 x 3, 3 x 2 ಇವೆರಡು ಮ್ಯಾಟ್ರಿಕ್ಸ್ ನ ನಾವು ಆಡ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಎರಡು ಮ್ಯಾಟ್ರಿಕ್ಸ್ 2 x 3 2 x 3 ಇತ್ತು ಅಂದ್ರೆ ಮಾತ್ರನೇ ನಾವ್ ಏನ್ ಮಾಡ್ಬೋದು, ಮ್ಯಾಟ್ರಿಕ್ಸ್ ಗಳನ್ನ ಆಡ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂದ್ರೆ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇದ್ರೆ ಮಲ್ಟಿಪ್ಲೈ ಮಾಡ್ಬೋದು. ನಂಬರ್ ಆಫ್ ಆರ್ಡರ್ಸ್ ಸೇಮ್ ಇತ್ತು ಅಂದ್ರೆ ಮಾತ್ರ ಮ್ಯಾಟ್ರಿಕ್ಸ್ ನ ಆಡ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಇದರ ಆರ್ಡರ್ ಹೇಳ್ಬೇಕು. ಇದರ ಆರ್ಡರ್ 2 x 2 ಇದೆ, ಇದರ ಆರ್ಡರ್ 2 x 2. 2 ಎಷ್ಟಿದೆ, 2 ಕಾಲಮ್ಸ್ ಇದೆ, 2 ರೋಸ್ ಇದೆ. ಹಾಗಾಗಿ ಆರ್ಡರ್ ಇಸ್ 2 x 2. ಇದರ ಆರ್ಡರ್ ಎಷ್ಟಿದೆ ಅಂತ ಹೇಳಿದ್ರೆ, ಎಷ್ಟಿದೆ, ಕಾಲಮ್ಸ್ 3 ಇದೆ, ಎಷ್ಟಿದೆ, ರೋಸ್ 2 ಇದೆ. ಇದರ ಆರ್ಡರ್ 2 x 3. ಬಟ್ ಇದನ್ನ ಏನ್ ಮಾಡ್ಲಿಕ್ಕೆ ಬರಲ್ಲ, ಆರ್ಡರ್ ಚೇಂಜ್ ಇರೋದ್ರಿಂದ ಈ ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ ಇಸ್ ದಿ ಆನ್ಸರ್. ಓಕೆ ಸರ್, ಮಲ್ಟಿಪ್ಲಿಕೇಶನ್. ಸೊ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ಅಂತ ಹೇಳಿದ್ರೆ, ಕಾಂಬಿನೇಷನ್ ರಿಲೇಟೆಡ್ ಇದೆ. ನಿಮ್ಮ GS ಏನ್ ಕಾಂಬಿನೇಷನ್ ಪ್ರಿಪೇರ್ ಆಗಿರ್ತೀರಾ ಅದೇ ಟಾಪಿಕ್ಸ್ ಬೇಸಿಸ್ ಮೇಲೆ, ಅಂದ್ರೆ ಅದೇ ಕ್ವೆಶನ್ಸ್ ಮೇಲೆ ಈ ಕ್ವೆಶನ್ಸ್ ಕೂಡ ಏನ್ ಮಾಡಬಹುದು, ಆನ್ಸರ್ ಮಾಡಬಹುದು. ಇಲ್ಲೇನ್ ಹೇಳ್ತಿದ್ದಾರೆ, ಫ್ರಮ್ ಅ ಗ್ರೂಪ್ ಆಫ್ 7 men and 6 women 5 persons are to be selected. 5 persons ನ ಸೆಲೆಕ್ಟ್ ಮಾಡ್ಬೇಕಂತ, ಟು ಫಾರ್ಮ್ ಅ ವಾಟ್, ಕಮಿಟಿ, ಸೊ ದಟ್ ಅಟ್ ಲೀಸ್ಟ್ 3 men ಆರ್ ದೇರ್ ಆನ್ ದಿ ಕಮಿಟಿ. ಅಟ್ ಲೀಸ್ಟ್ 3 ಜನ ಕಮಿಟಿಯಲ್ಲಿ ಮೆನ್ ಇರಬೇಕು. ಎಷ್ಟು ಜನ ಟೋಟಲ್ ಪರ್ಸನ್ಸ್ ಇರಬೇಕು, 5 persons ಇರಬೇಕು. ಇನ್ ಹೌ ಮೆನಿ ವೇಸ್ ಕ್ಯಾನ್ ಇಟ್ ಬಿ ಡನ್? ಹಾಗಿದ್ರೆ ಫಸ್ಟ್ ನಿಮ್ಮ ಬೇಸಿಕ್ಸ್ ಮಾಡಿದಿರ ಅಂತ ಅನ್ಕೊಂಡಿನಿ. ಯಾವ ಪದ ಇದೆ ಇಲ್ಲಿ, ಅಟ್ ಲೀಸ್ಟ್ 5 men ಇದೆ. ಅಟ್ ಲೀಸ್ಟ್ ಎಷ್ಟಿರ್ಬೇಕು, 3 men ಇರಬೇಕು. ಯಾವ್ದ್ರಲ್ಲಿ, 5 persons ಅಲ್ಲಿ ಅಟ್ ಲೀಸ್ಟ್ 3 men ಇರಬೇಕು. ಸೊ ಹಾಗಿದ್ರೆ ಐ ಆಮ್ ಸಾಲ್ವಿಂಗ್ ಇಯರ್. ಸೊ 7 men ನಲ್ಲಿ ಆಲ್ 3, ಮಿನಿಮಮ್ 3 ಇರೋದ್ರಿಂದ 3. ಟೋಟಲ್ ಹೌ ಮೆನಿ, ಎಷ್ಟು ಜನ ಪರ್ಸನ್ಸ್ ಮಾಡ್ತಾ ಇರೋದು, 5 members. ಹಾಗಾಗಿ ಮಿಕ್ಕಿದ್ದು ವಿಮೆನ್ ನ ಮಾಡ್ತೀನಿ. 6C ಎಷ್ಟಾಯ್ತು, 2 ಆಯ್ತು. ಇದಾದ್ಮೇಲೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ ಅಂದ್ರೆ ಅಟ್ ಲೀಸ್ಟ್ ಇರೋದ್ರಿಂದ, ಸೊ 7C3 into 6C2, 7C3 ಅಂದ್ರೆ 7 into 6 into 5. ಬೇಸಿಕ್ಸ್ ಮಾಡಿದಿರಾ ಅಂತ ಭಾವಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕಾಂಬಿನೇಷನ್ ಅಂತ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಟಾಪಿಕ್ ಇದೆ, ಅದನ್ನ ಬೇಕಿದ್ರೆ ಒಂದ್ಸತಿ ನೋಡಿ. ಇಂಟು 6C2 ಅಂತ ಹೇಳಿದ್ರೆ 6 into 5 divided by 2 into 1 ಆಯ್ತು. 2 1s 2 3s 3 ಹೋಯ್ತು. 7 5s ಎಷ್ಟು, 35. 2 1s 2 3s 5 3s ಎಷ್ಟು, 15. ಹಾಗಿದ್ರೆ 15 3s 45, 450, 15 5s 75. ಹಾಗಿದ್ರೆ ಎಷ್ಟಾಯ್ತು, ಇದು 525 ಆಯ್ತು. ಎಷ್ಟಾಯ್ತು, 525 ಆಯ್ತು. ಅದೇ ರೀತಿ ಇದು ಒಂದು ಕಾಂಬಿನೇಷನ್ ಆಯ್ತು ಅಂದ್ರೆ ಅಲ್ಲಿ ಕೊಟ್ಟಿರೋದೇನು, ಅಟ್ ಲೀಸ್ಟ್ 3 men ಕೊಟ್ಟಿದ್ದಾರೆ. ಎಷ್ಟು, ಅಟ್ ಲೀಸ್ಟ್ 3 men they have given. ಹಾಗಿದ್ರೆ ಸೊ ಎಷ್ಟು, 7C ಮಿನಿಮಮ್ 3 ಇರೋದ್ರಿಂದ ನೆಕ್ಸ್ಟ್ ನಾನು ಏನ್ ಅನ್ಕೋತೀನಿ ಅಂದ್ರೆ 4 men ಇದಾರೆ ಅಂತ ಅನ್ಕೋತೀನಿ. ಇನ್ ಮಿಕ್ಕಿದ್ದು 6C, 5 ಜನದಲ್ಲಿ ಇನ್ನೊಬ್ರು ಯಾರು ಇರ್ತಾರೆ, ವಿಮೆನ್ ಇದಾರೆ ಅಂತ ಅನ್ಕೊಳ್ತೀನಿ ಅಂದ್ರೆ ಇರ್ಬೇಕು, ಅವರೇ ಇರ್ಬೇಕು. ಸೊ ಇಲ್ಲಿ 7C4 is nothing but 7C3, because NCR is equal to NCN-R. ಈ ಫಾರ್ಮುಲಾನ ಬಳಸಿದೀವಿ ನಾವು, ಹೌದಲ್ವಾ? ಸೊ ಹಾಗಿದ್ರೆ 7C4 ಅಂದ್ರೆ ಇಲ್ಲಿ ಎಷ್ಟು ಬಂದಿತ್ತು, 35 ಬಂದಿತ್ತು. ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಇರ್ಲಿ. ಇಂಟು 6C1 ಅಂತ ಹೇಳಿದ್ರೆ 6. ಹಾಗಿದ್ರೆ 36 ಎಷ್ಟು, 180. 6 5 ಎಷ್ಟು,
30 ಎಷ್ಟಾಯ್ತು ಇದು 210 ಆಯ್ತು. ಸೊ ನೆಕ್ಸ್ಟ್ ಉಳ್ಕೊಂಡಿದ್ ಯಾವ್ದು ಲಾಸ್ಟ್ ಕಾಂಬಿನೇಷನ್ ಅಲ್ಲಿ ಎಲ್ಲ 5 ಮೆನ್ ಕೂಡ ಏನಿರ್ತಾರೆ ಅವರೇ ಇರ್ತಾರೆ. ಸೊ ಹಾಗಾಗಿ 7C5 ಅಂತ ಮಾಡಿದ್ರೆ 7C5 ಇಸ್ ಆಲ್ಸೋ ಈಕ್ವಲ್ ಟು NCR ಇಸ್ ಈಕ್ವಲ್ ಟು NCN-R. ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. 7C2 ಅಂತ ಹೇಳಿದ್ರೆ 7 into 6 divided by 2 into 1, 2 1s are 2 3s are, which is equal to what 21. ಎಲ್ಲ ಆಡ್ ಮಾಡಿದ್ರೆ 5 plus 1 6, 2 plus 2 4 5, 5 to 7. ಹಾಗಿದ್ರೆ ಆನ್ಸರ್ ಇಸ್ 756. ಆಪ್ಷನ್ ಡಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಇಟ್ಸ್ ಕ್ಲಿಯರ್, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿನೇ. ಈಸಿ ಇದೆ ಕಾಂಬಿನೇಷನ್, ನಿಮ್ಮ GS ಅಲ್ಲಿ ಕೇಳಿರುವಂತಹ ಕಾಂಬಿನೇಷನ್ ಗೆನೆ ಯು ಕ್ಯಾನ್ ಸಾಲ್ವ್. ಓಕೆ, ನೆಕ್ಸ್ಟ್, ಇಫ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 1 to 9 1800 ಟೈಮ್ಸ್ ಸೆಲೆಕ್ಷನ್ ಇಸ್ ರ್ಯಾಂಡಮ್ಲಿ ಡನ್. ಅಂದ್ರೆ ನ್ಯಾಚುರಲ್ ನಂಬರ್ಸ್ 1 to 9 ನ 1800 ಟೈಮ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದಂತೆ. ಓಕೆ, 1800 ಟೈಮ್ಸ್ ರ್ಯಾಂಡಮ್ ಆಗಿ. ದ ನಂಬರ್ ಆಫ್ ಟೈಮ್ಸ್ 3 ಇಸ್ ಎಕ್ಸ್ಪೆಕ್ಟೆಡ್ ಟು ಕಮ್. ಅಂದ್ರೆ 3 ಎಷ್ಟು ಸಲ ಬರುತ್ತೆ ಅಂತ. 1 to 9 ನಂಬರ್ಸ್ ನ 1800 ಟೈಮ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ವಾಟ್ ಇಸ್ ದಿ ಪ್ರಾಬಬಿಲಿಟಿ ದಟ್ 3 ಕಮ್ಸ್? ಪ್ರಾಬಬಿಲಿಟಿ ಮೇಲೆ ಬೇಸಿಕ್ಸ್. ಹಾಗಿದ್ರೆ 1 to 9 ನಂಬರ್ 1 2 3 4 5 6 7 8 9 ದೀಸ್ ಆರ್ ದಿ ನಂಬರ್ಸ್. ಟೋಟಲ್ ಔಟ್ಕಮ್ಸ್ ಎಷ್ಟಿರುತ್ತೆ? 9 ಇರುತ್ತೆ. ಹೌ ಮೆನಿ ಟೈಮ್ಸ್, ಸಾರಿ, ಏನ್ ಬೇಕಾಗಿರೋದು ನನಗೆ 3 ಬೇಕಾಗಿರೋದು. 3 ಎಷ್ಟಿದೆ? 1 ಇದೆ. ಹಾಗಿದ್ರೆ ಒಂದ್ ಸಲಾಗ ಎಷ್ಟು ಬರುತ್ತೆ? 1/9 ಬರುತ್ತೆ. ಬಟ್ ನಾನು ಎಷ್ಟು ಸಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ? ಒಂದ್ ಸಲಾಗೆ ಪ್ರಾಬಬಿಲಿಟಿ 1/9, ಎರಡ್ ಸಲಾಗೆ 1/9 into 2, 3 ಟೈಮ್ಸ್ಗೆ 1/9 into 3. ಇಲ್ಲಿ ಹೌ ಮೆನಿ ಟೈಮ್ಸ್ ಐಮ್ ಸೆಲೆಕ್ಟಿಂಗ್? 1800 ಟೈಮ್ಸ್. ಹಾಗಾಗಿ 1/9 into ಹೌ ಮಚ್? 1800. 9 1s are 9 2s are 200. So the answer is how many times? 200 times. That is option C would be the correct answer. 15th question. So ಇಲ್ಲಿ 15th question, let AM is equal to arithmetic mean, GM is equal to geometric mean and HM is equal to harmonic mean. The relationship between the three is given by the formula. ಈ ಫಾರ್ಮುಲಾನ ಗೊತ್ತಿರಬೇಕು. ಇಲ್ಲಿ ನಾನು ನಿಮಗೆ ಡಿರೈವೇಶನ್ ಅನ್ನ ಹೇಳ್ಕೊಡ್ತೀನಿ. ಡಿರೈವೇಶನ್ ಅವಶ್ಯಕತೆ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ ಗೊತ್ತಿರಬೇಕು. ಏನು ಅರ್ಥಮೆಟಿಕ್ ಮೀನ್? ಯಾವ್ದಾದ್ರು 2 ಪಾಸಿಟಿವ್ ಇಂಟೀಜರ್ಸ್ ಅರ್ಥಮೆಟಿಕ್ ಮೀನ್ ಬೇಕು ಅಂದ್ರೆ ನನಗೆ A plus P divided by 2. ಅದೇ ರೀತಿ ಯಾವ್ದಾದ್ರು 2 ನಂಬರ್ದು ಜೊಮೆಟ್ರಿಕ್ ಮೀನ್ ಬೇಕು ಅಂತ ಹೇಳಿದ್ರೆ ರೂಟ್ ಆಫ್ AB. ಅದೇ ರೀತಿ ಯಾವ್ದಾದ್ರು 2 ಟರ್ಮ್ಸ್ ಹಾರ್ಮೋನಿಕ್ ಮೀನ್ ಬೇಕು ಅಂತ ಹೇಳಿದ್ರೆ ದಟ್ ಇಸ್ HM is equal to 2AB divided by 2AB divided by A plus B. ಇವು 3 ಫಾರ್ಮುಲಾ ಗೊತ್ತಿತ್ತು ಅಂತ ಹೇಳಿದ್ರೆ ಈಸಿಲಿ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಬಹುದು. ಇದು ರಿಲೇಶನ್ಶಿಪ್ ನ ನೀವು ಎಕ್ಸಾಮ್ ಅಲ್ಲಿ ಬೈ ಹಾರ್ಟ್ ಮಾಡಿ. ಎಕ್ಸಾಮ್ ಅಲ್ಲಿ ಏನ್ ಮಾಡಿ? ಬೈ ಹಾರ್ಟ್ ಮಾಡಿ. ಬಟ್ ನಾನ್ ನಿಮ್ಗೆ ಇಲ್ಲಿ ಡಿರೈವೇಶನ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಬಿಕಾಸ್ ನನ್ ಬುದ್ಧಿವಂತಿಕೆ ನಿಮ್ಮ ಹತ್ರ ತೋರಿಸ್ಕೋಬೇಕಂತ ಅಲ್ಲ, ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು. ನಿಮ್ಗೆ ಸರ್ ಹತ್ರ ಹೋದ್ರೆ ವಿ ವಿಲ್ ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀವಿ ಅಂತ ನಂದೇ ಆದಂತ ಒಂದು I've done something in my academics wise. ಅದನ್ನ ಹೇಳೋದಕ್ಕಿಂತ ನಿಮ್ಗೊಂದು ಕಲ್ಸ್ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಹಾಕ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಶ್ವಮೇಧ IAS ಅಂತ ಆಂಡ್ರಾಯ್ಡ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಇಲ್ಲಿ AM HM GM ಗೆ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟ್ AM ಅಂದ್ರೆ ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿದೆ ಅಂದ್ರೆ A plus P divided by 2 into 2AB divided by A plus B. ಹೌದಲ್ಲಪ್ಪ? ಹಾಗಿದ್ರೆ A plus B ಹೋಯ್ತು, 2 ಹೋಯ್ತು. ಹಾಗಿದ್ರೆ A ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಇಸ್ A into B. Arithmetic mean into harmonic mean is AB. ಅದೇ ರೀತಿ GM ತಗೊಳ್ಳಿ, ದಟ್ ಇಸ್ ಜೊಮೆಟ್ರಿಕ್ ಮೀನ್ ಇಸ್ ಈಕ್ವಲ್ ಟು ರೂಟ್ ಆಫ್ AB ಇದೆ. ಇಲ್ಲಿ ನೋಡ್ಬೇಕು, ಜೊಮೆಟ್ರಿಕ್ ಮೀನ್ ಇಸ್ ಈಕ್ವಲ್ ಟು ರೂಟ್ ಆಫ್ AB ಇತ್ತು. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಬೈ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನನಗೆ ಏನ್ ಬರುತ್ತೆ? GM ಸ್ಕ್ವೇರ್. ದಟ್ ಇಸ್ ಜೊಮೆಟ್ರಿಕ್ ಮೀನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸರ್ ಆಯ್ತು, AB ಬಂತು. ಸೊ ಹಾಗಿದ್ರೆ ದಟ್ ಇಸ್ ಈಕ್ವೇಶನ್ 1 ಈಕ್ವೇಶನ್ 2 ಎರಡು ಈಕ್ವೇಟ್ ಮಾಡ್ಕೋಬೋದಾ? ಅದರ ಅರ್ಥ GM ಸ್ಕ್ವೇರ್ ಅಂದ್ರೂ ಒಂದೇ. ಇಲ್ಲಿ AB ಬದಲು ನಾನು ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಅಂತ ಹೇಳಿ ಬರಿತೀನಿ. ದಟ್ ಇಸ್ ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್. ಹಾಗಿದ್ರೆ ದ ರಿಲೇಶನ್ಶಿಪ್ ಇಸ್ ದ ಸ್ಕ್ವೇರ್ ಆಫ್ ಜೊಮೆಟ್ರಿಕ್ ಮೀನ್ ವಿಲ್ ಬಿ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ಅರ್ಥಮೆಟಿಕ್ ಮೀನ್ ಅಂಡ್ ಹಾರ್ಮೋನಿಕ್ ಮೀನ್. ಓಕೆ, ಹಾಗಿದ್ರೆ ಆನ್ಸರ್ ಇಸ್ ಆಪ್ಷನ್ A. ಇದು ಬೈ ಹಾರ್ಟ್ ಮಾಡಿ ಹೋಗಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್, ಈ ಕ್ವೆಶನ್ಸ್ ನ ಮಿಸ್ ಮಾಡಬಾರದು. ಓಕೆ, ಸೊ 16th question. In an isosceles triangle, the perimeter is 180 centimeter and the base measures 80 centimeter. Calculate the perimeter of a square with the area 2/25th the area of the triangle. ಒಂದು ಐಸೋಸೆಲಸ್ ಟ್ರಯಾಂಗಲ್ ಇದೆಯಂತೆ, ನೋಡ್ಕೋಬೇಕಿಲ್ಲಿ. ಬೇಸಿಕ್ಸ್ ಆಫ್ ಟ್ರಯಾಂಗಲ್ ಏರಿಯಾ ಮೇಲೆ ಕೇಳಿರುವಂತ ಪ್ರಶ್ನೆ. ಇಲ್ಲೇನು ಸಿಲೆಬಸ್ ಬಿಯಾಂಡ್ ಹೋಗಿಲ್ಲ. ಸಿಲೆಬಸ್ ಅಲ್ಲಿರುವ ಈಚ್ ಅಂಡ್ ಎವ್ರಿ ಟಾಪಿಕ್ ಮೇಲೆ 2 ರಿಂದ 3 ಕ್ವೆಶನ್ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಲ್ಯಾಂಡ್ ಸರ್ವೇರ್ ಕಂಪ್ಲೀಟ್ ಆಗುತ್ತೆ. ದಿನಕ್ಕೊಂದು 3 to 4 ಕ್ವೆಶನ್ಸ್ ಈಸಿಯಾಗಿ ಕಲಿಬಹುದು. ವೆರಿ ಈಸಿ.
ಕಂಪೇರ್ ಟು ಅದರ್ ಎಕ್ಸಾಮ್ಸ್ ನಿಮ್ಗೆ ಏನಾದ್ರು ಎಂಜಿನಿಯರಿಂಗ್ ಗ್ರಾಜುಯೇಷನ್ಸ್ ಇತ್ತು ಅಂತ ಹೇಳಿದ್ರೆ ಈ ಎಕ್ಸಾಮ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ಕನ್ಸಿಡರ್ ಇಟ್, ಅದಾದ್ಮೇಲೆ KS UPSC ಯಾವ್ದಾದ್ರು ಪ್ರಿಪೇರ್ ಆಗ್ಬೋದು, ಬಿಕಾಸ್ ಈಸಿ ಇದೆ ಕ್ವೆಶನ್. ಯಾಕೆಂದ್ರೆ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಲ್ಲಿ ಸ್ವಲ್ಪ ದೇ ಮೈಟ್ ಫಂಬಲ್, ಇದನ್ನ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಯಾರ್ಯಾರು ಗುಡ್ ಅಟ್ ಮ್ಯಾಥ್ಸ್ ಇದೀರಾ ಕನ್ಸಿಡರ್ ಮಾಡ್ಕೊಳ್ಳಿ. 750 ಪೋಸ್ಟ್ ಇದೆ, ಈಸಿ ಇರುತ್ತೆ. ಓಕೆ, ಸೊ ಹಾಗಿದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಇದು. ಸೊ ಎಷ್ಟಿದೆ? 180 ಸೆಂಟಿಮೀಟರ್ ಇದೆ. ಪೆರಿಮೀಟರ್ ಎಷ್ಟಿದೆ? 180 ಸೆಂಟಿಮೀಟರ್ ಇದೆ. ಬೇಸ್ ಎಷ್ಟಿದೆ? 80 ಇದೆ. ಸೊ ಇದು ಬೇಸ್ 80 ಇದ್ದು, ಪೆರಿಮೀಟರ್ ಅಂದ್ರೆ ಏನು? ಸಮ್ ಆಫ್ ಆಲ್ ದಿ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇಸ್ ನೋನ್ ಆಸ್ ಪೆರಿಮೀಟರ್. ಹಾಗಿದ್ರೆ ಇದು 80 ಇತ್ತು ಅಂದ್ರೆ ಈ ಎರಡನ್ನು ಸಮ್ ಮಾಡಿದ್ರೆ ನಂಗೆ 100 ಇರಬೇಕು. ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ ಏನು? 2 sides ವಿಲ್ ಬಿ ಈಕ್ವಲ್, ಹೌದು ತಾನೆ? ಹಾಗಿದ್ರೆ ಇನ್ ಮಿಕ್ಕಿದ 100 ಇರ್ಬೇಕಂದ್ರೆ ಇದು 50 ಇರಬೇಕು, ಇದು 50 ಇರಬೇಕು, ಹೌದಲ್ವಾ? ಎಸ್, ವೆರಿ ಗುಡ್. ಹಾಗಿದ್ರೆ ಕ್ಯಾಲ್ಕುಲೇಟ್ ದಿ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ವಿತ್ ಆನ್ ಏರಿಯಾ 2/25 ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ಹಾಗಿದ್ರೆ ಈ ಟ್ರಯಾಂಗಲ್ ಏರಿಯಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹೌದಲ್ಲ? ವಾಟ್ ಡು ಯು ಮೀನ್ ಬೈ ಹೈಟ್ ಆಫ್ ಅ ಟ್ರಯಾಂಗಲ್? ಹೈಟ್ ಆಫ್ ಅ ಟ್ರಯಾಂಗಲ್ ಇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಬೇಸ್ ಆಫ್ ಅ ಟ್ರಯಾಂಗಲ್ ಟು ವರ್ಟೆಕ್ಸ್ ಆಫ್ ದಿ ಟ್ರಯಾಂಗಲ್. ಇದು 80 ಇತ್ತು ಅಂದ್ರೆ ಇದು 40, ಇದು 40. ಇದು ಯಾವ್ದಾಗತ್ತೆ? ಪೈಥಾಗೋರಸ್ ಥಿಯರಮ್. ಇದು 40, ಇದು 50, ಅಥವಾ ಇದು 4 ಇತ್ತು, ಇದು 5 ಇತ್ತು ಅಂತ ಹೇಳಿದ್ರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ 3, 4, 5 ನ ನಾವೇನಂತ ಕರಿತೀವಿ? ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ 6 ಮತ್ತೆ 8 ಮತ್ತೆ 10 ಇವನ್ನು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ನೀವು ಆಲ್ರೆಡಿ ಓದ್ಕೊಂಡಿದ್ದೀರಾ. ಸೊ ಇದು 40, ಇದು 50 ಇತ್ತು ಅಂದ್ರೆ ಇದೇನಾಗುತ್ತೆ? 30 ಆಗುತ್ತೆ. ಹಾಗಿದ್ರೆ ಹೈಟ್ ಹೇಳ್ಬೇಕು ನನ್ಗೆ. ಟ್ರಯಾಂಗಲ್ ಏರಿಯಾ ಏನಾಗುತ್ತೆ ಅಂದ್ರೆ ಹಾಫ್ ಇಂಟು ಬೇಸ್ ಎಷ್ಟಾಯ್ತು? 80 ಆಯ್ತು. ಹೈಟ್ ಎಷ್ಟಾಯ್ತು? 30 ಆಯ್ತು. ಸೊ ಇಲ್ಲಿ 2 1s are 2 40s ಮಾಡ್ತೀನಿ, ವಿಚ್ ಇಸ್ ಈಕ್ವಲ್ ಟು 1200 ಸ್ಕ್ವೇರ್ ಸೆಂಟಿಮೀಟರ್ ಇಸ್ ದಿ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು? 1200 ಸ್ಕ್ವೇರ್ ಸೆಂಟಿಮೀಟರ್. ನನ್ಗಿವಾಗ ಪೆರಿಮೀಟರ್ ಬೇಕು. ಯಾವ್ದ್ರದ್ದು? ಸ್ಕ್ವೇರ್ದು. ಆ ಸ್ಕ್ವೇರ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದ್ರ ಸೈಡ್ ಗೊತ್ತಿರಬೇಕು. ಹಾಗಿದ್ರೆ ಇಲ್ಲಿ ಸ್ಕ್ವೇರ್ ಇದೆ. ಈ ಸ್ಕ್ವೇರ್ದು ಏರಿಯಾ ಏನು? 2/25 ಆಫ್ ದಿಸ್ ಮಚ್. 2/25 ಆಫ್ ದಿಸ್ ಮಚ್ ಅಂದ್ರೆ 2/25 ಇಂಟು 1200. 25 1s are 25 4s are 100. 20 ಉಳಿತು, 200 ಆಯ್ತು. 25 8s ಎಷ್ಟಾಯ್ತು? ಏರಿಯಾ 96 ಆಯ್ತು. ಹಾಗಿದ್ರೆ ಏರಿಯಾ ಆಫ್ ದಿಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 96 ಸೆಂಟಿಮೀಟರ್ ಸ್ಕ್ವೇರ್. ಇದ್ರದ್ದು ಪೆರಿಮೀಟರ್ ಬೇಕು. ಹಾಗಿದ್ರೆ ಏರಿಯಾ ಏನು ಫಾರ್ಮುಲಾ? ಎ ಸ್ಕ್ವೇರ್ ತಾನೇ ಫಾರ್ಮುಲಾ, ಹೌದಲ್ಲ? ಎ ಸ್ಕ್ವೇರ್ ಇಸ್ ದಿಸ್ ಮಚ್. ಹಾಗಿದ್ರೆ 96 ರೂಟ್ 16 6 96, ಹೌದಲ್ವಾ? ಹಾಗಿದ್ರೆ ಈ 96 ನಾನು ರೂಟ್ ಆಫ್ 16 ಇಂಟು 6 ಅಂತ ಬರೀತೀನಿ. 16 ಆಚೆ ಬಂತು ಅಂದ್ರೆ 4√6. ಹಾಗಿದ್ರೆ ಇದು 4√6. ಹಾಗಿದ್ರೆ ಇದು ಸಹ 4√6, ಇದು ಸಹ 4√6, ಇದು ಸಹ 4√6. ನನಗೆ ಪೆರಿಮೀಟರ್ ಬೇಕು ಅಂದ್ರೆ ಎಲ್ಲದನ್ನು ಆಡ್ ಮಾಡಬೇಕು. 4√6 ಪ್ಲಸ್ 4√6 ಪ್ಲಸ್ 4√6 ಪ್ಲಸ್ 4√6 ಏನಾಗುತ್ತೆ? 16√6 ಆಗುತ್ತೆ. I hope it's clear. The answer is option B will be the correct answer. That is 16√6. Next question, 17ನೇ ಪ್ರಶ್ನೆ. The following is an example of an equation. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 4. ಇದು ಈಕ್ವೇಶನ್ ಗೆ ಯಾವ್ದನ್ನ ರೆಪ್ರೆಸೆಂಟ್ ಮಾಡಿ, ಯಾವ್ದು ಇದರಲ್ಲಿ ಈಕ್ವೇಶನ್ ಅಂತ. ಇಲ್ಲಿ ನೋಡಿ, ದಿಸ್ ಇಸ್ ನಾಟ್ ಅನ್ ಈಕ್ವೇಶನ್. ಈಕ್ವೇಶನ್ ಅಂದ್ರೆ ಯಾವ್ದಕ್ಕಾದ್ರೂ ಒಂದಕ್ಕೆ ಈಕ್ವೇಟ್ ಮಾಡ್ಕೋಬೇಕು. ಯಾವ್ದು ಇಲ್ಲಿ ಈಕ್ವೇಶನ್ ಮಾಡಿರೋದು? ಇದು ಸಹ ಈಕ್ವೇಶನ್ ಅಲ್ಲ, ಇದು ಸಹ ಈಕ್ವೇಶನ್ ಅಲ್ಲ. A is equal to B is the equation. ಏನಾಗುತ್ತೆ? A is equal to B ಅಂದ್ರೆ A minus B is equal to 0. This is the equation. So ಹಾಗಿದ್ರೆ ಆಪ್ಷನ್ D would be the correct answer. ಬೇಸಿಕ್ಸ್, ಕ್ವಾಡ್ರಾಟಿಕ್ ಈಕ್ವೇಶನ್, ಲೀನಿಯರ್ ಈಕ್ವೇಶನ್ ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. 18th question. Okay. Find the sum of an interior angle of the vertices of a 5-pointed star inscribed in a circle. ಅಂದ್ರೆ ಅದರ ಅರ್ಥ ಒಂದು ಸರ್ಕಲ್ ಇದೆ, 5-pointed star ಇದೆ. 5-pointed star. Okay, this is the 5-pointed star. ಇದರ ಇಂಟೀರಿಯರ್ ಆಂಗಲ್ಸ್ ಆಫ್ ದಿ ವರ್ಟಿಸಸ್ ಅಂದ್ರೆ ಇದರ ಇಂಟೀರಿಯರ್ ಆಂಗಲ್, ಈ ಆಂಗಲ್ ಪ್ಲಸ್ ಈ ಆಂಗಲ್, ಈ ಆಂಗಲ್, ಈ ಆಂಗಲ್, ಈ ಆಂಗಲ್ ಎಲ್ಲದನ್ನು ಸಮ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಸರ್ಕಲ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ನೋಡ್ಕೋಬೇಕು. ಒಂದು ಸರ್ಕಲ್ ಅಲ್ಲಿ ಒಂದು ಕಾರ್ಡ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಕಾರ್ಡ್. ಇನ್ನೊಂದು ಕಾರ್ಡ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಆಯ್ತಾ? ಸೊ ದಟ್ ಇಸ್ ಕಾರ್ಡ್ ಅಂದ್ರೆ ಗೊತ್ತಂತ ಅನ್ಕೊಂಡಿನಿ. ಒಂದು ಸರ್ಕಲ್ ನ ಒಂದು ಸರ್ಕಲ್ 2 ಪಾಯಿಂಟ್ಸ್ ನ ಆಡ್ ಮಾಡಿದ್ವಿ ಅಂದ್ರೆ ಅದು ಕಾರ್ಡ್ ಅಂತ ಹೇಳಿ ಕರಿತೀವಿ. ಆ ಕಾರ್ಡ್ ಏನಾದ್ರು ಸೆಂಟರ್ ಥ್ರೂ ಪಾಸ್ ಆಯ್ತು ಅಂದ್ರೆ ಅದು ಡಯಾಮೀಟರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಎ ಬಿ ಇಸ್ ಅ ಕಾರ್ಡ್, ಎ ಸಿ ಇಸ್ ಅ ಕಾರ್ಡ್. ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ ದ ಆಂಗಲ್ CBA, this angle will be half of this arc. This angle will be half of this arc. ಅದರ ಅರ್ಥ ಈ ಆರ್ಕ್ ಏನಾದ್ರೂ 60 ಡಿಗ್ರಿ ಇತ್ತು ಅಂದ್ರೆ ಇದು 30 ಡಿಗ್ರಿ ಇರುತ್ತೆ. ಇದು ಪ್ರಾಪರ್ಟಿ.
ಅದು ಪ್ರಾಪರ್ಟಿ. ಓಕೆ ಅಲ್ಲ? ಎಸ್, ವೆರಿ ಗುಡ್. ಹಾಗಿದ್ರೆ ನನಗೆ ಇದು ಎಷ್ಟಿದೆ ಅಂತ ಅನ್ಕೋತೀನಿ ಅಂದ್ರೆ ಟೋಟಲ್ ಇದು 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 ಟೋಟಲ್ ಎಷ್ಟು ಬರುತ್ತೆ? ಒಂದು ಸರ್ಕಲ್ ಅಲ್ಲಿ 360 ಡಿಗ್ರಿ ಬರುತ್ತೆ. ಎಷ್ಟು ಬರುತ್ತೆ? 360 ಡಿಗ್ರಿ ಬರುತ್ತೆ. ನಾನು ಈಕ್ವಲ್ ಆಗಿ 5 ಇದಕ್ಕೆ ಡಿವೈಡ್ ಮಾಡಿದೆ ಅಂತ ಹೇಳಿದ್ರೆ ಅಂದ್ರೆ ಇದು 1 2 3 4 5 ಆರ್ಕ್ಗಳಿಗೆ ಡಿವೈಡ್ ಮಾಡಿದೆ ಅಂತ ಹೇಳಿದ್ರೆ ಸೊ ಎಷ್ಟು ಬರುತ್ತೆ? 5 7 35 5 2 72 ಡಿಗ್ರಿ ಬರುತ್ತೆ. ಸೊ ಇದೇನಾದ್ರೂ 72 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಇದೆಷ್ಟಿರುತ್ತೆ? 36 ಇರುತ್ತೆ. ಅದೇ ರೀತಿ ಇದು ಸಹ 72 ಇತ್ತು ಅಂದ್ರೆ ಇದು 36 ಇರುತ್ತೆ. ಇದು ಸಹ 36 ಇರುತ್ತೆ. ಇದು ಸಹ 36 ಇರುತ್ತೆ. ಇದು ಸಹ 36 ಇರುತ್ತೆ. 36 ಇಂಟು 5 ಟೈಮ್ಸ್ ಇಸ್ 35 150, 6 5 30. ಹಾಗಿದ್ರೆ 36 ಇಂಟು 5 ಇಸ್ 180 ಡಿಗ್ರಿ ಬೇಸ್ಡ್ ಆನ್ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್, ಕಾರ್ಡ್ ಅಂಡ್ ಡಯಾಮೀಟರ್. ಇದ್ರ ಮೇಲೆ ಒಂದು ಕ್ವೆಶನ್ ಇದೆ, ಏರಿಯಾ. ಸಿಲೆಬಸ್ ಮೇಲೆ ಈಸಿಯಾಗಿ ಕ್ವೆಶನ್ಸ್ ನ ಕವರ್ ಮಾಡ್ಕೋಬಹುದು. 40 ಕ್ವೆಶನ್ಸ್ ಅಲ್ಲಿ 90% 40 ಪ್ರಶ್ನೆನ ಆನ್ಸರ್ ಮಾಡಬಹುದು. 19ನೇ ಪ್ರಶ್ನೆ, if alpha and beta are zeros of a f of x is equal to x square plus x plus 1, then 1 by alpha plus 1 by beta is equal to. ಇನ್ನೇನು ಹೇಳ್ತಾರೆ ಅಂದ್ರೆ alpha and beta are zeros. Alpha and beta are zeros of this equation. ಎಂತ equation ಇದು? Quadratic equation. ಏನು quadratic equation ಅಂತ ಹೇಳಿದ್ರೆ if the degree of the polynomial is 2, ಅದನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಡಿಗ್ರಿ ಅಂದ್ರೆ ಏನು? ಯಾವುದಾದ್ರೂ ಒಂದು ಈಕ್ವೇಶನ್ ax to the power of 3 plus bx square plus cx plus d ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ? 3 ಇದೆ. ಹಾಗಿದ್ರೆ ಈ ಪಾಲಿನಾಮಿಯಲ್ದು ಡಿಗ್ರಿ ಎಷ್ಟು ಅಂದ್ರೆ 3. ಅದೇ ರೀತಿ ಹೈಯೆಸ್ಟ್ ಪವರ್ 2 ಬಂತಂದ್ರೆ ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಹೈಯೆಸ್ಟ್ ಪವರ್ 1 ಬಂತಂದ್ರೆ ಅದು ಲೀನಿಯರ್ ಪಾಲಿನಾಮಿಯಲ್. ಇದು 9th ಸ್ಟ್ಯಾಂಡರ್ಡ್ ಚಾಪ್ಟರ್ 2 NCERT ತೆಗೆದು ನೋಡಿ, ಅಲ್ಲಿರುತ್ತೆ. ಹಾಗಿದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಲ್ಫಾ ಅಂಡ್ ಬೀಟಾ ಆರ್ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಅಂದ್ರೆ ಯಾವುದಾದ್ರೂ ಒಂದು ಪಾಲಿನಾಮಿಯಲ್ಗೆ ಅದರ ಡಿಗ್ರಿ ಎಷ್ಟಿರುತ್ತಲ್ಲ ಅಷ್ಟು ಝೀರೋಸ್ ಬರುತ್ತೆ. ಹಾಗಿದ್ರೆ ಸರ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಪಾಲಿನಾಮಿಯಲ್ ತಗೊಳ್ಳಿ. ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. ಇದು ಒಂದು ಪಾಲಿನಾಮಿಯಲ್. ಇದಕ್ಕೆ ಎರಡು ವ್ಯಾಲ್ಯೂ ತಗೋತೀನಿ, -4 ಮತ್ತೆ -3. ಸರ್ ಹೆಂಗ್ ಫಾರ್ಮ್ ಮಾಡಿದ್ರಿ? -4 ಅಂಡ್ -3 ಇದನ್ನ -b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ ಆ ವ್ಯಾಲ್ಯೂ ಬರ್ತವೆ. ಎಕ್ಸ್ ಮತ್ತೆ ಎಕ್ಸ್ ಗೆ ವ್ಯಾಲ್ಯೂ ಬರುತ್ತೆ. ಡಿಗ್ರಿ 2 ಇದೆ ಅಂದ್ರೆ ಇಲ್ಲಿ ನಾನು -4 ಹಾಕ್ತೀನಿ ಅಂತ ತಿಳ್ಕೊಳ್ಳಿ. ಎಕ್ಸ್ ಗೆ ಎಷ್ಟು ಹಾಕ್ತೀನಿ? -4 ಹಾಕ್ತೀನಿ ಅಥವಾ -3 ಹಾಕ್ತೀನಿ. -3 ಹಾಕಿದ್ರೆ -3 ದಿ ಹೋಲ್ ಸ್ಕ್ವೇರ್ ಪ್ಲಸ್ 7 ಇಂಟು -3 ಪ್ಲಸ್ 12. ಅದರ ಅರ್ಥ 3 ಸ್ಕ್ವೇರ್ ಇಸ್ ಹೌ ಮಚ್? 9. ಇಲ್ಲಿ 7 3s -21 ಪ್ಲಸ್ 12. ಇದನ್ನ ಸಾಲ್ವ್ ಮಾಡಿದೆ ಅಂದ್ರೆ 0 ಬರುತ್ತೆ. ಅದರ ಅರ್ಥ ಯಾವುದಾದ್ರೂ ಒಂದು ಪಾಲಿನಾಮಿಯಲ್ಗೆ ಅದೇನಾದ್ರು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇತ್ತು ಅಂತ ಹೇಳಿದ್ರೆ ಎರಡು ವ್ಯಾಲ್ಯೂಗೆ ಮಾತ್ರ ಆ ಈಕ್ವೇಶನ್ 0 ಆಗುತ್ತೆ. ಆ ಎರಡು ವ್ಯಾಲ್ಯೂಸ್ ನಾನು ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀನಿ. ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಆ ಝೀರೋಸ್ ನಾವು ಆಲ್ಫಾ ಅಂಡ್ ಬೀಟಾ ಅಂತ ಮೆಜರ್ ಮಾಡ್ತೀವಿ. ಆಲ್ಫಾ ಅಂಡ್ ಬೀಟಾ ಅಂತ. ಇಲ್ಲಿ ಯಾವ ಥೀಮ್ ಮೇಲೆ ಕೇಳಿದಾನೆ ಅಂದ್ರೆ ಸಮ್ ಆಫ್ ದಿ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಗೆ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ ಏನು? ಸಮ್ ಆಫ್ ದಿ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಗೆ ಸ್ಟ್ರೈಟ್ ಫಾರ್ವರ್ಡ್ ಥೀಮ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಅರ್ಥ ಆಯ್ತಲ್ಲ? ಇಷ್ಟು ಝೀರೋಸ್ ಅಂದ್ರೆ ಏನು? ಯಾವ್ದಾದ್ರು ಎರಡು ವ್ಯಾಲ್ಯೂಗೆ ಆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಹಾಕಿದ್ವಿ ಅಂದ್ರೆ ಆ ವ್ಯಾಲ್ಯೂನ ಆ ಕ್ವಾಡ್ರಾಟಿಕ್ ಇಕ್ವೇಶನ್ 0 ಆಗುತ್ತೆ. ಅವನ್ನ ನಾವು ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಝೀರೋಸ್ ಯಾವ ಪಾಲಿನಾಮಿಯಲ್ದು? ಇಲ್ಲಿ ಕೊಟ್ಟಿರುವಂತಹ ಪಾಲಿನಾಮಿಯಲ್ದು. ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ polynomial is where when a degree of a polynomial is 2. when a degree of a polynomial is 2 ಅದನ್ನ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಅದನ್ನ ನಾನು ಯಾವ್ದಕ್ಕಾದ್ರೆ ಈಕ್ವೇಟ್ ಮಾಡಿದೆ ಅಂದ್ರೆ ಈಕ್ವೇಶನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಗಾಟ್ ಇಟ್ ಅಲ್ಲ? ಎಸ್, ವೆರಿ ಗುಡ್. ಹಾಗಿದ್ರೆ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನಾನು ಯಾವ ಫಾರ್ಮ್ ಅಲ್ಲಿ ಬರೀತೀನಿ ಅಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಹಾಗಿದ್ರೆ ಇಲ್ಲಿ a ಎಷ್ಟು? 1 ಪ್ಲಸ್ b ವ್ಯಾಲ್ಯೂ ಎಷ್ಟು? 1 ಪ್ಲಸ್ ಅಂದ್ರೆ ಸಾರಿ ಪ್ಲಸ್ ಅಲ್ಲ, a is equal to 1. ಅದೇ ರೀತಿ ಬಿ ಇಸ್ ಈಕ್ವಲ್ ಟು 1. ಅದೇ ರೀತಿ ಸಿ ಇಸ್ ಈಕ್ವಲ್ ಟು 1. ಎ ಅಂದ್ರೂ ಒಂದೇ, ಬಿ ಅಂದ್ರೂ ಒಂದೇ, ಸಿ ಅಂದ್ರೂ ಒಂದೇ. ಅಂದ್ರೆ ಇಲ್ಲಿ ಎ ಜಾಗದಲ್ಲಿ ಎಷ್ಟಿದೆ? 1 ಇದೆ. ಬಿ ಜಾಗದಲ್ಲಿ ಎಷ್ಟಿದೆ? 1 ಇದೆ. ಸಿ ಜಾಗದಲ್ಲೂ ಸಹ 1 ಇದೆ. ಹಾಗಿದ್ರೆ ಇಲ್ಲಿ 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾನ ಫೈಂಡ್ ಔಟ್ ಮಾಡಬೇಕು. 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾನ ಫೈಂಡ್ ಔಟ್ ಮಾಡಬೇಕು. ನನ್ಗೆ ಇಲ್ಲಿ 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ ಥೀಮ್ ಯಾವುದು ಅಂದ್ರೆ ಸಮ್ ಆಫ್ ದಿ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್. ಸಮ್ ಆಫ್ ದಿ ಝೀರೋಸ್ ದಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಏನಿದು ಫಾರ್ಮುಲಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತದ್ದು. ಅದೇ ರೀತಿ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಹಾಗಿದ್ರೆ ಮೈನಸ್ ಬಿ ಬೈ ಎ ಅಂತ ಹೇಳಿದ್ರೆ -1 by 1 ವಿಚ್ ಇಸ್ ಈಕ್ವಲ್ ಟು -1. ಅದೇ ರೀತಿ ಸಿ ಬೈ ಎ ಅಂದ್ರೆ 1 by 1 ವಿಚ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಹಾಗಿದ್ರೆ ಸಮ್ ಆಫ್ ದಿ ಝೀರೋಸ್ ಇಸ್ -1, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಇಸ್ +1. ಹೌದಲ್ಲ? ವೆರಿ ಗುಡ್. ಹಾಗಿದ್ರೆ ಇದನ್ನ ಸಾಲ್ವ್ ಮಾಡಿ. ಇಲ್ಲಿ ಏನಾಗುತ್ತೆ? ಆಲ್ಫಾ ಇಂಟು ಬೀಟಾ ಇಸ್ ದಿ LCM.
ಆಲ್ಫಾ ಆಲ್ಫಾ ಹೋಯ್ತು, ಇಲ್ಲಿ ಬೀಟಾ, ಬೀಟಾ ಬೀಟಾ ಹೋಯ್ತು, ಇಲ್ಲಿ ಆಲ್ಫಾ. ಹಾಗಿದ್ರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು? -1. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಎಷ್ಟು? +1, ವಿಚ್ ಇಸ್ ಈಕ್ವಲ್ ಟು -1. ದ ಆನ್ಸರ್ ಇಸ್ -1. ಸೊ ಆಪ್ಷನ್ ಸಿ. ಇಲ್ಲಿ ಥೀಮ್ ಇಸ್ ಸಮ್ ಆಫ್ ದಿ ಜೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದಿ ಜೀರೋಸ್. ಯಾವ ಟಾಪಿಕ್? ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ ಟಾಪಿಕ್. ಡಿಗ್ರೀಸ್ ಆಫ್ ದಿ ಪಾಲಿನಾಮಿಯಲ್ ಕೂಡ ಮಾಡಿ. ಓಕೆ, 20th ಕ್ವೆಶ್ಚನ್. The smallest value of k for which the equation x square plus kx plus 9 is equal to 0. x square plus kx plus 9 is equal to 0 as what? ರೂಟ್ಸ್ ಮೇಲೆ ಕೇಳಿರ್ತಕ್ಕಂಥ ಕ್ವೆಶ್ಚನ್. ಯಾವುದು? ರೂಟ್ಸ್ ಮೇಲೆ. ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಒಂದು ಫಾರ್ಮುಲಾ ಇದೆ, -b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದರಲ್ಲಿ ನಾವು ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ನ ನಾವೇನಂತ ಕರಿತೀವಿ? ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಡಿಸ್ಕ್ರಿಮಿನೆಂಟ್ ಅಂತ. ಈ ಡಿಸ್ಕ್ರಿಮಿನೆಂಟ್ ಬೇಸಿಸ್ ಮೇಲೆ ನಿಮಗೆ ಕ್ಲಾಸಲ್ಲಿ ಪೂರ್ತಿ ಹೇಳ್ಕೊಡ್ತೀನಿ. ಡಿಸ್ಕ್ರಿಮಿನೆಂಟ್ ಬೇಸಿಸ್ ಮೇಲೆ ರೂಟ್ ಆಫ್ ಡಿ ಗ್ರೇಟರ್ ದ್ಯಾನ್ 0, ರೂಟ್ ಆಫ್ ಡಿ ಅಥವಾ ಡಿ ವ್ಯಾಲ್ಯೂಗೆ ಮಾತ್ರ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ಡಿಸ್ಕ್ರಿಮಿನೆಂಟ್, ದಟ್ ಇಸ್ ಬಿ ಸ್ಕ್ವೇರ್ ಮೈನಸ್ 4ac. ಡಿ ಕ್ಯಾನ್ ಬಿ ಗ್ರೇಟರ್ ದ್ಯಾನ್ 0, ಡಿ ಕ್ಯಾನ್ ಬಿ ಲೆಸರ್ ದ್ಯಾನ್ 0, ಡಿ ಕ್ಯಾನ್ ಬಿ ಈಕ್ವಲ್ ಟು 0. ಅಂದ್ರೆ ಡಿ ಏನಾದ್ರೂ 0ಗಿಂತ ಜಾಸ್ತಿ ಇತ್ತು ಅಂದ್ರೆ ರೂಟ್ಸ್ ಆರ್ ರಿಯಲ್, 0ಗಿಂತ ಕಮ್ಮಿ ಇತ್ತು ಅಂದ್ರೆ ಇಮ್ಯಾಜಿನರಿ. ಯಾಕೆ ಸರ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಆ ಫಾರ್ಮುಲಾ ಹಾಕಿದಾಗ ಬಿ ಸ್ಕ್ವೇರ್ ಮೈನಸ್ 4ac ರೂಟ್ ಬಂತು ಅಂದ್ರೆ, ರೂಟ್ ಆಫ್ -8 ಬಂತು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -8 ಇಲ್ಲ. ಯಾಕೆ? ಸ್ಕ್ವೇರ್ ರೂಟ್ ಆಫ್ -8 ಅಂದ್ರೆ ಯಾವ್ದಾದ್ರು ಒಂದು ರೂಟ್ ನ +4 ನ ರೂಟ್ ತೆಗೆದೆ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಮಾಡಬೇಕು, ಇಲ್ಲ ಪ್ಲಸ್ ಇಂಟು ಪ್ಲಸ್ ಮಾಡಬೇಕು. ಬಟ್ ಇಲ್ಲಿ ಮೈನಸ್ ಬಂತು ಅಂದ್ರೆ ಈವನ್ ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮೈನಸ್ ಬರಲ್ಲ. ಹಾಗಾಗಿ ಆ ರೂಟ್ಸ್ ನ ಅಂದ್ರೆ ನೆಗೆಟಿವ್ ಲೆಸ್ ದ್ಯಾನ್ 0 ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಇಮ್ಯಾಜಿನರಿ ಅಂತ ಹೇಳಿ ಕರಿತೀವಿ. ರೂಟ್ಸ್ ಆರ್ ಇಮ್ಯಾಜಿನರಿ. ಗ್ರೇಟರ್ ದ್ಯಾನ್ 0 ಬಂತಂದ್ರೆ ರಿಯಲ್, ಲೆಸ್ ದ್ಯಾನ್ 0 ಬಂತಂದ್ರೆ ಇಮ್ಯಾಜಿನರಿ, ಈಕ್ವಲ್ ಟು 0 ಬಂತು ಅಂದ್ರೆ ಈಕ್ವಲ್ ರೂಟ್ಸ್. ಅಂದ್ರೆ ಆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ರೂಟ್ಸ್ ಸೇಮ್ ಇರ್ತವೆ, 3 3 4 4 ಹಿಂಗೆ ಬರುತ್ತೆ. ಸೊ ಇದರ ಬೇಸಿಸ್ ಮೇಲೆ ಕೇಳಿರ್ತಕ್ಕಂತ ಪ್ರಶ್ನೆ ಇದು. ಏನು? ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ಈಕ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 9 ಇಸ್ ಈಕ್ವಲ್ ಟು 0. ಏನಿದೆ? ರಿಯಲ್ ರೂಟ್ಸ್ ಇದೆ. ರಿಯಲ್ ರೂಟ್ಸ್ ಇತ್ತು ಅಂತ ಹೇಳಿದ್ರೆ ಡಿ ಶುಡ್ ಬಿ ಗ್ರೇಟರ್ ದ್ಯಾನ್ 0, 0ಗಿಂತ ಏನಿರ್ಬೇಕು? ಜಾಸ್ತಿ ಇರಬೇಕು. ಹಾಗಿದ್ರೆ ಡಿ ಅಂದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 4ac. ದಿಸ್ ಇಸ್ ಆಫ್ ದಿ ಈಕ್ವೇಶನ್ ಆಫ್ ದಿ ಫಾರ್ಮ್ ವಾಟ್? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಯಾಕೆ? ಕ್ವಾಡ್ರಾಟಿಕ್ ಇಕ್ವೇಶನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಇದು ಕ್ವೆಶ್ಚನ್ ಪೇಪರ್ ಸಾಲ್ವಿಂಗು. ನಿಮಗೆ ಕಂಪ್ಲೀಟ್ ಆಗಿ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ, ಅಂದ್ರೆ ಈಚ್ ಅಂಡ್ ಎವ್ರಿ ಟಾಪಿಕ್ ಬೇಕು, ಇನ್ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ. ಅಂದ್ರೆ a is equal to what? 1, b is equal to what? k, c is equal to what? 9. ಸಬ್ಸ್ಟಿಟ್ಯೂಷನ್ ಮಾಡಿ. b ಸ್ಕ್ವೇರ್ ಎಷ್ಟಿದೆ? ದಿಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಹಾಗಿದ್ರೆ b ಸ್ಕ್ವೇರ್ ಇಸ್ k ಸ್ಕ್ವೇರ್ ಮೈನಸ್ 4 ಇಂಟು 1, c ಎಷ್ಟು? 9 ಶುಡ್ ಬಿ ಗ್ರೇಟರ್ ದ್ಯಾನ್ 0. ಹಾಗಿದ್ರೆ k ಸ್ಕ್ವೇರ್ ಮೈನಸ್ 36 ಶುಡ್ ಬಿ ಗ್ರೇಟರ್ ದ್ಯಾನ್ 0. k ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದ್ಯಾನ್ 36. ಹಾಗಿದ್ರೆ ಇಲ್ಲಿ k ಶುಡ್ ಬಿ ಗ್ರೇಟರ್ ದ್ಯಾನ್ ಪ್ಲಸ್ ಆರ್ ಮೈನಸ್ 6, ಅಂದ್ರೆ ಪ್ಲಸ್ ಆರ್ ಮೈನಸ್ 6. ಹಾಗಿದ್ರೆ +6 ಆರು ಇರ್ಬೋದು, -6. ಅವನು ಏನ್ ಕೇಳಿದಾನೆ? ಸ್ಮಾಲೆಸ್ಟ್ ವ್ಯಾಲ್ಯೂ ಕೇಳಿದಾನೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಕೇಳಿರೋದ್ರಿಂದ -6 +6 ಹೇಳ್ಬೇಕು. ಎರಡರಲ್ಲಿ -6 ಚಿಕ್ಕದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಬೇಸ್ಡ್ ಆನ್ ಕ್ವಾಡ್ರಾಟಿಕ್ ಇಕ್ವೇಶನ್. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ರೂಟ್ಸ್ ಆರ್ ಈಕ್ವಲ್, ರೂಟ್ಸ್ ಆರ್ ಇಮ್ಯಾಜಿನರಿ ಅಂಡ್ ಕಾಂಪ್ಲೆಕ್ಸ್. ಲೆಸರ್ ದ್ಯಾನ್ 0 ನೆಗೆಟಿವ್ ಬಂತು, ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಬಂತಂದ್ರೆ ರೂಟ್ಸ್ ಆರ್ ಇಮ್ಯಾಜಿನರಿ. 21ನೇ ಪ್ರಶ್ನೆ. ಈ ಕ್ವೆಶ್ಚನ್ ಗೆ ಆನ್ಸರ್ ನೀವು ಮಾಡಬೇಕು, ಬಿಕಾಸ್ ಇಟ್ಸ್ ಅ ಈಸಿ ಕ್ವೆಶ್ಚನ್. ಯಾಕೆ ಈಸಿ ಕ್ವೆಶ್ಚನ್ ಸರ್ ಅಂತ ಹೇಳಿದ್ರೆ, ವಾಟ್ ಇಸ್ ದಿ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್? ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಹೇಳ್ಕೊಟ್ಟಿದ್ದೀನಿ. ಏನು? ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಇಸ್ ಬೇಸ್ ಇಂಟು ಇಟ್ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಇಲ್ಲಿ ಎಷ್ಟಿದೆ ಕಾಣಿಸ್ತಾ ಇಲ್ಲ, ನಾನು ಇಮೇಜ್ ನೋಡಿಲ್ಲ. ಓಕೆ, 48 ಇದೆ. ಹೈಟ್ ಯಾವುದು? ಇದು ಹೈಟ್, ಇದು ಹೈಟ್, ಇದಲ್ಲ, ಇದನ್ನ ತಗೋಬಾರ್ದು ಹೈಟ್, ಇದು ಹೈಟ್. ಎಷ್ಟಿದೆ? 12 ಇದೆ. ಹಾಗಾಗಿ 12 8s 96, 6 9 ಕ್ಯಾರಿ, 12 4s 48 ಪ್ಲಸ್ 9s, 48 ಪ್ಲಸ್ 9s 57, 576 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ? ಸರಿಯಾದ ಉತ್ತರ ಆಗಿರುತ್ತೆ. ಈಸಿ ಕ್ವೆಶ್ಚನ್ ಇದೆಯಾ? ಎಸ್, ವೆರಿ ಗುಡ್. 22ನೇ ಪ್ರಶ್ನೆ. 22nd question. If the second term of an AP is 13, basics of AP arithmetic progression. 10ನೇ ಕ್ಲಾಸ್ ಅಲ್ಲಿ ಇರೋ ಜಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ಸ್ ಕಂಪ್ಲೀಟ್ ಇವೆಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಡ್ತೀನಿ. ಅಶ್ವಮೇಧ IAS ಅಂತ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಬೇಕಿದ್ರೆ ಯು ಕ್ಯಾನ್ ಡೌನ್ಲೋಡ್ ಇಟ್. So if the second term of an AP is 13 and fifth term of an AP is 25,
ವಾಟ್ ಇಸ್ ದಿ ಸೆವೆಂತ್ ಟರ್ಮ್? ಸೆಕೆಂಡ್ ಟರ್ಮ್ ಅಂದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಎ ಪ್ಲಸ್ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಥರ್ಡ್ ಟರ್ಮ್ ಅಂದ್ರೆ ಎ ಪ್ಲಸ್ 3d, ಸಾರಿ ಥರ್ಡ್ ಟರ್ಮ್ ಅಂತ ಹೇಳಿದ್ರೆ ಎ ಪ್ಲಸ್ 2d. ಅದರ ಅರ್ಥ A3 is equal to A plus 2d, A4 is equal to what? A plus 3d. ಅದೇ ರೀತಿ A6 is equal to A plus n minus 1 into d. ಇದಕ್ಕಿಂತ 1d ಕಮ್ಮಿ ಇರಬೇಕು, ಹಾಗಿದ್ರೆ 5d. ಅದೇ ರೀತಿ A7 is equal to A plus 6d ಆಗುತ್ತೆ. ಅದೇ ರೀತಿ A9 is equal to A plus 8d ಆಗುತ್ತೆ. ಇಲ್ಲಿ ಫಿಫ್ತ್ ಟರ್ಮ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? A plus what? 4d ಕೊಟ್ಟಿದ್ದಾನೆ. ಏನು? ಸೆಕೆಂಡ್ ಟರ್ಮ್ ಇಸ್ 13, ಇದು 13. ಫಿಫ್ತ್ ಟರ್ಮ್ ಇಸ್ ವಾಟ್? 25. ಇದೇನಾಯ್ತು? ಲೀನಿಯರ್ ಇಕ್ವೇಶನ್ ಆಯ್ತು. ಲೀನಿಯರ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು. ಎರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ, ಕಳಿತೀನಿ. ಎ ಹೋಯ್ತು, ಮೈನಸ್ ಮಾಡ್ಬೇಕು. ಓಕೆ ಅಲ್ಲ? ಲೀನಿಯರ್ ಇಕ್ವೇಶನ್ ನ ಸಾಲ್ವ್ ಮಾಡೋದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಮೈನಸ್ 4d ಅಲ್ಲಿ ಡಿ ಹೋಯ್ತು ಅಂದ್ರೆ ಮೈನಸ್ 3d, ವಿಚ್ ಇಸ್ ಈಕ್ವಲ್ ಟು ಮೈನಸ್ 25 ಅಲ್ಲಿ 13 ಹೋಯ್ತು ಅಂದ್ರೆ ಮೈನಸ್ 12. ಹಾಗಿದ್ರೆ ಡಿ ಇಸ್ ಈಕ್ವಲ್ ಟು ಮೈನಸ್ 12 ಬೈ ಮೈನಸ್ 3 ಆಗುತ್ತೆ. 3 1s 3 4s. ಡಿ ಇಸ್ ಈಕ್ವಲ್ ಟು ವಾಟ್? 4. ಡಿ ಎಷ್ಟು? 4. ನನಗೆ ಅವ್ರು ಎಷ್ಟನೇ ಟರ್ಮ್ ಕೇಳಿದ್ದಾರೆ? ಸೆವೆಂತ್ ಟರ್ಮ್ ಕೇಳಿದ್ದಾರೆ. ಸೆವೆಂತ್ ಟರ್ಮ್ ದಟ್ ಇಸ್ A7 ಇಸ್ ಈಕ್ವಲ್ ಟು A ಪ್ಲಸ್ 60. ನನಗೆ ಎ ಗೊತ್ತಾಯ್ತು, ಸಾರಿ ಡಿ ಗೊತ್ತಾಯ್ತು, ಎ ಗೊತ್ತಿಲ್ಲ. ಇನ್ನ ಎ ಬೇಕು ಅಂತ ಹೇಳಿದ್ರೆ ಈ ಒಂದು ಈಕ್ವೇಶನ್ಗೆ ಹಾಕಿ, ದಟ್ ಇಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 13 ಅಂದ್ರೆ ಎ ಪ್ಲಸ್ ಡಿ ಎಷ್ಟು? 4 ಇಸ್ ಈಕ್ವಲ್ ಟು 13. ಆಗಿದ್ರೆ ಎ ಇಸ್ ಈಕ್ವಲ್ ಟು 9 ಆಯ್ತು. ಎ 9, ಡಿ 4. ಹಾಗಿದ್ರೆ ನನಗೆ A7 ಬೇಕು. ಎ ಎಷ್ಟು ಹಾಕ್ತಾ ಇದ್ದೀನಿ? 9 ಹಾಕ್ತಾ ಇದ್ದೀನಿ. ಪ್ಲಸ್ 6 ಇಂಟು ಡಿ ಎಷ್ಟು? 4. ದಟ್ ಇಸ್ 9 ಪ್ಲಸ್ 6 4s are how much? 24. 24 plus 9 is how much? 33. ಹಾಗಿದ್ರೆ ಆನ್ಸರ್ ಇಸ್ ಆಪ್ಷನ್ ಬಿ, 33 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಎಕ್ಸಾಮ್ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು, ಗೊತ್ತಾಗುತ್ತೆ. ಎಕ್ಸಾಮ್ ಅಲ್ಲಿ ಫಾಸ್ಟ್ ಆಗಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಇಷ್ಟು ನಿಮ್ಮ 2016ರಲ್ಲಿ ಲ್ಯಾಂಡ್ ಸರ್ವೇಯರ್ ಏನ್ ಸ್ಪೆಸಿಫಿಕ್ ಪೇಪರ್ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಆ ಒಂದು ಕ್ವೆಶನ್ ಪೇಪರ್ದು ಫ್ಯೂ ಇಂಪಾರ್ಟೆಂಟ್ ಕ್ವೆಶನ್ಸ್. ಇದರ ಕಂಟಿನ್ಯೂಡ್ ಪಾರ್ಟ್ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಅಲ್ಲಿ ಮಾಡ್ಕೊಡ್ತೀನಿ. ನಿಮ್ಗೆ ಯಾರ್ಯಾರಿಗೆ ಸ್ಪೆಸಿಫಿಕ್ ಪೇಪರ್ದು ಕಂಪ್ಲೀಟ್ ಕ್ಲಾಸಸ್ ಬೇಕು, ಕೋರ್ಸ್ ಬೇಕು, ಅಶ್ವಮೇಧ IAS ಅಂತ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ, ಅಲ್ಲಿ ಡೌನ್ಲೋಡ್ ಮಾಡಿ ಯು ಕ್ಯಾನ್ ಪರ್ಚೇಸ್ ಇಟ್. ವೆರಿ ಮಿನಿಮಲ್ ಕಾಸ್ಟ್ ಇಟ್ಟಿದ್ದೀನಿ. ನನಗೆ ಎಫರ್ಟ್ ಹಾಕ್ಬೇಕು, ನಿಮಗೆ ಕ್ವಾಲಿಟಿ ದಿ ಬೆಸ್ಟ್ ಇನ್ ಕರ್ನಾಟಕ, ನಾಟ್ ಎಕ್ಸಾಜರೇಷನ್. ನಿಮ್ಗೆ ಅನ್ಸುತ್ತೆ ಅಥವಾ ಯಾರಾದ್ರೂ ನಿಮ್ಗೆ ಇದೇ ರೀತಿ ಯಾರಾದ್ರೂ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡೋ ಕೆಪಬಿಲಿಟಿ ಇತ್ತು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಕ್ವಾಲಿಫೈಡ್ ಕ್ಯಾಟ್, PU ಅಲ್ಲಿ ಮ್ಯಾಥ್ಸ್ 100/100, ಎಂಜಿನಿಯರಿಂಗ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ M2 ಅಲ್ಲಿ ಯಾರ್ಯಾರು ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಗೊತ್ತಿರುತ್ತೆ, M2 ಅಲ್ಲಿ 96. ಸೊ ಇದೆಲ್ಲ ಅನುಭವದೊಂದಿಗೆ ಅದ್ರ ಜೊತೆಗೆ CSAT UPSC CSAT ನ ಒಂದು ಕಳೆದ 7 ರಿಂದ 8 ವರ್ಷದಿಂದ ಪಾಠ ಮಾಡ್ತಾ ಇದೆ. ಇದೆಲ್ಲ ಅನುಭವದೊಂದಿಗೆ ಐ ವಿಲ್ ಡಿಸೈನ್ ದಿಸ್ ಬುಕ್ ಆಲ್ಸೋ. ನಿಮಗೆ ಮೆಟೀರಿಯಲ್ಸ್ ಕೂಡ ಮಾಡಿ ಕೊಡ್ತೀನಿ. ಜೊತೆಗೆ ಕಂಪ್ಲೀಟ್ ಕ್ಲಾಸಸ್ ಅಂದ್ರೆ ಈಚ್ ಅಂಡ್ ಎವ್ರಿ ಟಾಪಿಕ್ ಮೇಲೆ 2 ರಿಂದ 3 ಕ್ವೆಶನ್ ನಿಮ್ಮ NCERT ಬೇಸಿಸ್ ಮೇಲೆ ಸಾಲ್ವ್ ಮಾಡ್ಕೊಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಆ ನಂಬರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೌನ್ಲೋಡ್ ಡೈರೆಕ್ಟ್ಲಿ ಅಶ್ವಮೇಧ IAS ಆಂಡ್ರಾಯ್ಡ್ ಅಪ್ಲಿಕೇಶನ್. iOS ಯೂಸರ್ಸ್ ನನ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನನ್ನ ವೆಬ್ಸೈಟ್ ಲಿಂಕ್ ನ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್.